Once again, welcome back to Amar's classes. ನಾನು ಅಮರೇಶ್ ಪೋತ್ನಾಳ್. ಇದು ಕ್ಲಾಸ್ ನಂಬರ್ 989 ಆಗುತ್ತೆ ಮತ್ತು ಡಿಸೆಂಬರ್ 2025ರ ಪ್ರಮುಖವಾಗಿರ್ತಕ್ಕಂಥ ಪ್ರಚಲಿತ ಘಟನೆಗಳನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಇದು ಮೊದಲನೇ ಭಾಗವಾಗುತ್ತೆ. ಈಗ ಆಲ್ರೆಡಿ ನವೆಂಬರ್ 2025 ಎಲ್ಲ ಕರೆಂಟ್ ಅಫೇರ್ಸ್ ಮತ್ತು ಡೇಸ್ ಆ್ಯಂಡ್ ಥೀಮ್ಸನ್ನು ಕಂಪ್ಲೀಟ್ ಮಾಡಿದ್ವಿ. ಅದರ PDF ಅನ್ನು ಕೂಡ ಕೊಟ್ಟಿದ್ದೀನಿ. ಸೊ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ರೆಫರೆನ್ಸ್ಗೆ ಇಟ್ಕೊಳ್ಳಿ. ಜೊತೆಗೆ ನಾವು ಗ್ರೂಪ್ ಸಿ ಎಕ್ಸ್ಟ್ರಾ ಸಿಲೆಬಸನ್ನು ಕವರ್ ಮಾಡ್ತಾ ಇದ್ವಿ. ಆ ಗ್ರೂಪ್ ಸಿ ಎಕ್ಸ್ಟ್ರಾ ಸಿಲೆಬಸಲ್ಲಿ ಈಗ ಆಲ್ರೆಡಿ ಸಹಕಾರ ಸಂಘಗಳ ಬಗ್ಗೆ 4-5 ವಿಡಿಯೋ ಮಾಡಿದ್ವಿ, ರೈಟ್. ಮತ್ತು ಗ್ರಾಮೀಣಾಭಿವೃದ್ಧಿ ಮೇಲೆ 3 ವಿಡಿಯೋ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮೇಲೆ ಅಂದರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪಾತ್ರ ಏನಿದೆ ಕರ್ನಾಟಕದ ಆಡಳಿತದಲ್ಲಿ ಅಂತಕ್ಕಂಥದ್ದು, ಈ ಗವರ್ನೆನ್ಸ್ ಅಂತಕ್ಕಂತಹ ಟಾಪಿಕ್ ಮೇಲೆ ಸುಮಾರು 4 ವಿಡಿಯೋ, ಹಾಗೂ ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತಾಗಿರ್ತಕ್ಕಂಥ ವಿಷಯಗಳ ಮೇಲೆ ಒಂದು 4 ವಿಡಿಯೋ ಮಾಡಿದ್ವಿ. ಈಗ ಆಲ್ರೆಡಿ ನೋಡಿರ್ತೀರ ಅಂತ ಭಾವಿಸ್ತಾ. ಹೌದು, ನಮ್ಗೆ ಗೊತ್ತಿದೆ. ಇನ್ನು ಭೂ ಸುಧಾರಣೆಗಳು ಮತ್ತು ಪಂಚಾಯತ್ ರಾಜ್ ವ್ಯವಸ್ಥೆ ಮೇಲೆ ಹಾಗೂ ಸೋಷಿಯಾಲಜಿ ಮೇಲೆ ಕೂಡ ಒಂದಷ್ಟು ಪ್ರಶ್ನೆಗಳು ಬರ್ತಾ ಇದ್ದಾವೆ. ಅದನ್ನು ಕೂಡ ಕವರ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ. ಮತ್ತು ಸಾರ್ವಜನಿಕ ಆಡಳಿತ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಮೇಲೆ ಕೂಡ ಒಂದಷ್ಟು ಪ್ರಶ್ನೆಗಳಿದ್ದಾವೆ. ಸೊ ಅವನ್ನು ಕೂಡ ಆದಷ್ಟು ಬೇಗನೆ ಕವರ್ ಮಾಡೋಣ ಅಂತ ಹೇಳ್ತಾ, ಸೊ ಈ ಡಿಸೆಂಬರ್ ತಿಂಗಳ ಕರೆಂಟ್ ಅಫೇರ್ಸ್ ಒಂದಷ್ಟು ಸ್ಟಾರ್ಟ್ ಮಾಡಿ ನಂತರ ಭೂ ಸುಧಾರಣೆಗಳಾಗಿರ್ಬೋದು, ಸಾರ್ವಜನಿಕ ಆಡಳಿತ, ಪಂಚಾಯತ್ ರಾಜ್ ವ್ಯವಸ್ಥೆ, ಸೋಷಿಯಾಲಜಿ ಇವೆಲ್ಲವನ್ನು ಕೂಡ ನೋಡೋಣ ಅಂತ ಹೇಳ್ತಾ ಬನ್ನಿ. ಇವತ್ತು ಡಿಸೆಂಬರ್ 2025ರ ಮೊದಲನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನೋಡ್ತಾ ಹೋಗೋಣ. ಓಕೆ, ಫಸ್ಟ್ ಕ್ವಶನ್ ಏನಿದೆ, ಭಾರತದ GDP ಎರಡನೇ ತ್ರೈಮಾಸಿಕದಲ್ಲಿ 8.2% ಬೆಳವಣಿಗೆ ಕಂಡಿದ್ದು ಕಳೆದ 6 ತ್ರೈಮಾಸಿಕಗಳಲ್ಲಿ ಇದು ಅತ್ಯಂತ ವೇಗದ ಬೆಳವಣಿಗೆಯಾಗಿದೆ. ಇಂಡಿಯಾಸ್ GDP grew 8.2% in Q2, marking the fastest expansion in the last 6 quarters. ಈಗೇನಾಗಿದೆ, ಭಾರತದ GDP ಕುಸಿತ ಆಗಬಹುದು ಟ್ರಂಪ್ ಸುಂಕ ನೀತಿಯಿಂದಾಗಿ ಅಂತಕ್ಕಂತಹ ಒಂದಷ್ಟು ಸರ್ವೆಗಳು ಕೂಡ ಈಗ ಹೇಳಿದ್ವು. ಜೊತೆಗೆ ಈ ರೇಟಿಂಗ್ ಸಂಸ್ಥೆಗಳೇನಿದೆ ಅವರೆಲ್ಲರೂ ಕೂಡ ಭಾರತದ GDP ಅರೌಂಡ್ 6 to 6.5% ಇರಬಹುದು ಈ ಒಂದು 2025 ಮತ್ತು 26ನೇ ಆರ್ಥಿಕ ವರ್ಷದಲ್ಲಿ ಅಂತ ಒಂದು ಅಂದಾಜನ್ನು ಹೇಳಿದರು. ಆದರೆ ಈ ಎಲ್ಲ ಅಂದಾಜುಗಳನ್ನು ಮೀರಿರ್ತಕ್ಕಂಥ ಭಾರತದ ಆರ್ಥಿಕ ವ್ಯವಸ್ಥೆ ಇವತ್ತು ಪ್ರಪಂಚದಲ್ಲೇ ಅತಿ ಹೆಚ್ಚು ಅಥವಾ ಅತಿ ಶೀಘ್ರವಾಗಿ ಬೆಳವಣಿಗೆ ಆಗ್ತಾ ಇರತಕ್ಕಂತಹ ದೇಶವಾಗಿ ಭಾರತ ಹೊರಹೊಮ್ತಾ ಇದೆ ಇನ್ ಟರ್ಮ್ಸ್ ಆಫ್ GDP. ಹಾಗಾದ್ರೆ ಇದು ಎರಡನೇ ತ್ರೈಮಾಸಿಕ ಅಂದರೆ ಸೊ 3 ತಿಂಗಳಿಗೊಮ್ಮೆ ಒಂದು ಕ್ವಾರ್ಟರ್ ಅಂತ ಕರಿತೀವಿ. Q1 ಕ್ವಾರ್ಟರ್, Q1, Q2, ಹಾಗೆ Q3 ಮತ್ತು Q4. Q1 ಅಂದರೆ ವರ್ಷದ ಆರಂಭ ಅಂದರೆ ಜನವರಿ ತಿಂಗಳಲ್ಲ, ಬದಲಾಗಿ ಈ ಆರ್ಥಿಕ ವರ್ಷವನ್ನು ನಾವು 2025 ಏಪ್ರಿಲ್ 1ರಿಂದ ಆರಂಭವಾಗಿದೆ. ಏಪ್ರಿಲ್ 1ರಿಂದ 2026 ಮಾರ್ಚ್ 31ರವರೆಗೂ ಈ ಒಂದು ಆರ್ಥಿಕ ವರ್ಷ ಮುಂದುವರಿಯಲಿದೆ. ಇದರಲ್ಲಿ Q1 ಅಂದರೆ ಏಪ್ರಿಲ್, ಮೇ ಮತ್ತು ಜೂನ್ ಈ 3 ತಿಂಗಳಲ್ಲಿ ಭಾರತದ GDP 7.8% ಗ್ರೋತ್ ಆಗಿತ್ತು. ಓಕೆ, ಅದೇ ರೀತಿಯಲ್ಲಿ Q2 ಅಂದ್ರೇನು, ಎಲ್ಲಿಗೆ ನಿಂತಿತ್ತು? Q1 ಏಪ್ರಿಲ್, ಮೇ, ಜೂನಿಗೆ ನಿಂತಿತ್ತಲ್ವ. ನೆಕ್ಸ್ಟು ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಈ 3 ತಿಂಗಳಲ್ಲಿ ಇವತ್ತು ಇದನ್ನು ಸೆಕೆಂಡ್ ಕ್ವಾರ್ಟರ್ ಅಂತ ಕರಿತೀವಿ ಅಥವಾ Q2 ಅಂತ ಕರಿತೀವಿ, ಅಥವಾ ಎರಡನೇ ತ್ರೈಮಾಸಿಕದಲ್ಲಿ 8.2% ಬೆಳವಣಿಗೆಯನ್ನು ಕಂಡಿದೆ. ಇನ್ನು ಸೆಪ್ಟೆಂಬರ್ಗೆ ನಿಂತಿದ್ದ Q3 ಆರಂಭವಾಗೋದು ಅಕ್ಟೋಬರ್, ನವೆಂಬರ್, ಡಿಸೆಂಬರ್. Q3ಯಲ್ಲಿ ಎಷ್ಟಾಗುತ್ತೆ ಅಂತ ನೋಡೋಣ ಮುಂದೆ ಅನೌನ್ಸ್ ಆದಾಗ. ಮತ್ತು Q4 ಅಂದರೆ 2026ರ ಜನವರಿ, ಫೆಬ್ರವರಿ, ಮಾರ್ಚ್ 31ರವರೆಗೂ ಇರುತ್ತೆ. ಈ ಒಟ್ಟಾರೆ Q1, Q2, Q3, Q4 ಈ 4 ಕ್ವಾರ್ಟರ್ಗಳ ಯಾವರೇಜನ್ನು ಮಾಡಿದಾಗ ಒಟ್ಟಾರೆಯಾಗಿ 2025-26ನೇ ಆರ್ಥಿಕ ವರ್ಷದಲ್ಲಿ ಭಾರತದ GDP ಬೆಳವಣಿಗೆ ಎಷ್ಟಾಯಿತು ಅಂತ ಗೊತ್ತಾಗುತ್ತೆ. ಅಂದರೆ 2024-25ನೇ ಆರ್ಥಿಕ ವರ್ಷಕ್ಕೆ ಹೋಲಿಸಿದಾಗ
2025-26ರಲ್ಲಿ ಯಾವ ಬೆಳವಣಿಗೆಯನ್ನು ಭಾರತ ಕಂಡಿತು ಅಂತಕ್ಕಂತಹ ತುಲನೆಯನ್ನು ಮಾಡ್ತಾ ಹೋಗ್ತಾರೆ. ಹಾಗಾದರೆ 2024-25ರ ಸಂದರ್ಭದಲ್ಲಿ Q1 ಅಲ್ಲಿ ಎಷ್ಟಾಗಿತ್ತು, Q2ದಲ್ಲಿ ಎಷ್ಟಾಗಿತ್ತು, Q3 ಎಷ್ಟಾಗಿತ್ತು, Q4 ಎಷ್ಟಾಗಿತ್ತು, ಒಟ್ಟಾರೆಯಾಗಿ ಎಷ್ಟು 6.5% ಆಗಿತ್ತು. ಇವತ್ತು ಒಟ್ಟಾರೆಯಾಗಿ ಎಷ್ಟಾಗ್ಬೋದು ಈ ಆರ್ಥಿಕ ವರ್ಷದಲ್ಲಿ ಅಂತಕ್ಕಂಥದ್ದು ನೋಡೋಣ. ಇದೆಲ್ಲವನ್ನು ಕೂಡ ಒಟ್ಟಾರೆಯಾಗಿ ಈ 8.2ರಷ್ಟು ಏನು ಬೆಳವಣಿಗೆಯನ್ನು ಕಂಡಿದೆ Q2ದಲ್ಲಿ, ಇದು ಕಳೆದ ಆರು ತ್ರೈಮಾಸಿಕಗಳಲ್ಲಿ, ಕಳೆದ 6 ತ್ರೈಮಾಸಿಕ ಅಂದರೆ ಯಾವುದು? ಈ 2025-26ರ ಮೊದಲನೇ ತ್ರೈಮಾಸಿಕ 7.8. ಹಾಗೆ ಅದೇ ರೀತಿಯಲ್ಲಿ 2024-25ರಲ್ಲಿ Q4, Q3, Q2, Q1 ಈ 4 ಪ್ಲಸ್ ಇದು ಪ್ಲಸ್ ಈಗಿಂದು ಸೇರಿದರೆ ಒಟ್ಟಾರೆ 6 ತ್ರೈಮಾಸಿಕಗಳಲ್ಲಿ ಇದೇ ಹೆಚ್ಚಿಗೆ ಅಂದರೆ ಅರ್ಥ 8.2ಕ್ಕಿಂತಲೂ ಕಡಿಮೆನೇ ಗ್ರೋತ್ ಆಗಿತ್ತು 2024-25ರ ಸಂದರ್ಭದಲ್ಲಿ. ಪ್ರಶ್ನೆ ಏನು ಕೇಳ್ತಾರೆ ಅಂತ ಕೇಳ್ಬೋದು. ಇತ್ತೀಚಿನ ಭಾರತದ Q2 ಅಥವಾ 2ನೇ ತ್ರೈಮಾಸಿಕದ ಪ್ರಕಾರ ದೇಶದ GDP ಬೆಳವಣಿಗೆ ದರ ಎಷ್ಟಿದೆ ಅಂತೇಳಿ 7.2, 7.5, 7.8, 6.5 ಅಂತ 4 ನಂಬರ್ ಕೊಟ್ಟಿರ್ತಾರೆ. 7.8 ಅಲ್ಲ, ಆ್ಯಕ್ಚುಲಿ ನಾವು ಇನ್ನೊಂದು ನಂಬರ್ ಕೊಡಲಿಲ್ಲ, 8.2 ಅದು ರೈಟ್. ಈ ರೀತಿಯಾಗಿ ಅಥವಾ ಈ GDP ಏನು ಅಂಕಿಅಂಶಗಳನ್ನು ಬಿಡುಗಡೆ ಮಾಡ್ತಕ್ಕಂಥ ಸಂಸ್ಥೆ ಯಾವುದು ಅಂತ ಕೇಳ್ಬೋದು, ಯಾವ ಮಿನಿಸ್ಟ್ರಿ ಅಂತ ಕೇಳ್ಬೋದು ಅಲ್ವಾ. ಇಡೀ ಪ್ರಪಂಚದಲ್ಲಿ ವಿವಿಧ ದೇಶಗಳಿಗೆ ಕಂಪೇರ್ ಮಾಡಿದಾಗ ಭಾರತದ GDP ಬೆಳವಣಿಗೆ ದರ ಎಷ್ಟಿದೆ ಅಂತ ಕೇಳ್ಬೋದು ಅಲ್ವಾ. ಸೊ ಈ ರೀತಿಯಾಗಿ ಹಲವಾರು ಅಂಶಗಳನ್ನು ಇವತ್ತು ನೋಡ್ತಾ ಹೋಗೋಣ ಬನ್ನಿ. ಹಾಗಾದರೆ ಇಂಡಿಯಾಸ್ GDP grew 8.2% in Q2, marking the fastest expansion in last 6 quarters. ಏನಿದೆ ನ್ಯೂಸ್ ಪೇಪರ್ ಕಟ್ಟಿಂಗ್ಸ್. 6 ತ್ರೈಮಾಸಿಕಗಳಲ್ಲಿ ಬೆಳವಣಿಗೆ ದರ ಗರಿಷ್ಠವಾಗಿದೆ. ಖರೀದಿ ಹೆಚ್ಚಿದ್ದೇ ಕಾರಣ ಅಂದ್ರೇನು? ಈಗ ಟ್ರಂಪ್ ಸುಂಕ ನೀತಿಯಿಂದ ಹೊರಬರೋದಕ್ಕೆ ಭಾರತ 3-4 ಕಾರ್ಯಗಳನ್ನು ಮಾಡಿತು ಕೇಂದ್ರ ಸರ್ಕಾರ. ಫಸ್ಟು GST 2.0 ತಂದಿದ್ದೇ ನಮ್ಮ GDP ಬೆಳವಣಿಗೆಗೆ ಮೇನ್ ಕಾರಣ ಆಗಿರ್ತಕ್ಕಂಥದ್ದು. ಜೊತೆಗೆ ಬೇರೆ ಬೇರೆ ದೇಶಗಳೊಂದಿಗೆ ವ್ಯಾಪಾರ ಒಪ್ಪಂದಗಳನ್ನು ಮಾಡಿಕೊಂಡಿರ್ತಕ್ಕಂಥದ್ದಾಗಿರ್ಬೋದು, ಅಥವಾ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಸರ್ಕಾರದ ವಿವಿಧ ಕಾರ್ಯಕ್ರಮಗಳಾಗಿರ್ಬೋದು, ಇವೆಲ್ಲವೂ ಕೂಡ ಒಟ್ಟಾರೆಯಾಗಿ ದೇಶದ ಬೆಳವಣಿಗೆ ದರ ಏರೋದಕ್ಕೆ ಕಾರಣವಾಗಿದ್ದಾವೆ. ಮುಂದಿನ ತ್ರೈಮಾಸಿಕದಲ್ಲಿಯೂ ಕೂಡ ಭಾರಿ ಬೆಳವಣಿಗೆಯ ನಿರೀಕ್ಷೆಯನ್ನು ಕಾಣಬಹುದು. GST 2.0 ಎಫೆಕ್ಟ್ GDP ಭರ್ಜರಿ ನೆಗೆತ. ಪ್ರಸಕ್ತ ಹಣಕಾಸು ವರ್ಷದ 2ನೇ ತ್ರೈಮಾಸಿಕದಲ್ಲಿ ಆಲ್ರೆಡಿ ಹೇಳ್ತಾ ಇದ್ದೆ ನಾನು, Q2 ಅಂದರೆ ಯಾವಾಗ? ಸೊ ಜುಲೈ, ಆಗಸ್ಟ್, ಸೆಪ್ಟೆಂಬರ್. Q1 ಅಂದರೆ ವರ್ಷದ ಆರಂಭ, ಆರ್ಥಿಕ ವರ್ಷದ ಆರಂಭ, ಎಲ್ಲಿಂದ? ಏಪ್ರಿಲ್, ಮೇ, ಜೂನ್. ಹಾಗಾಗಿ ಪ್ರಸಕ್ತ ಹಣಕಾಸು ವರ್ಷದ 2ನೇ ತ್ರೈಮಾಸಿಕದಲ್ಲಿ ಅಂದರೆ ಜುಲೈಯಿಂದ ಸೆಪ್ಟೆಂಬರ್ವರೆಗಿನ ತ್ರೈಮಾಸಿಕದಲ್ಲಿ ದೇಶದ GDP ಬೆಳವಣಿಗೆ ಎಲ್ಲರ ನಿರೀಕ್ಷೆಗಳನ್ನು ಮೀರಿ 8.2ರಷ್ಟಾಗಿದೆ. ಇಂದಿನ 6 ತ್ರೈಮಾಸಿಕಗಳಿಗೆ ಇದು ಗರಿಷ್ಠವಾಗಿದೆ ಮತ್ತು ಕಳೆದ ವರ್ಷ ಇದೇ ಅವಧಿಯಲ್ಲಿ 5.6ರಷ್ಟಿತ್ತು. ಕಳೆದ ವರ್ಷ ಇದೇ ಅವಧಿ ಅಂದರೆ 2024-25ರ Q2ದಲ್ಲಿ 5.6ರಷ್ಟಿತ್ತು. 5.6 ಎಲ್ಲಿದೆ? 8.2 ಎಲ್ಲಿದೆ ಅಲ್ವಾ. ಸೊ ಬಹಳ ಗ್ರೋತನ್ನು ಕಂಡಿದೆ. ಯಾವಾಗಲೂ ಆಯಾ ಅವಧಿ ಹಿಂದಿನ ವರ್ಷದ ಅವಧಿಗೇ ಕಂಪೇರ್ ಮಾಡೋದು ನಾವು, ಕಳೆದ ತ್ರೈಮಾಸಿಕಕ್ಕೆ ಕಂಪೇರ್ ಮಾಡಲ್ಲ. ಓಕೆ, ಗಮನ ಹರಿಸಿ. ಕಳೆದ ವರ್ಷ ಇದೇ ಅವಧಿಯಲ್ಲಿ 5.6ರಷ್ಟಿತ್ತು. ರಾಷ್ಟ್ರೀಯ ಸಾಂಖ್ಯಿಕ ಕಚೇರಿಯು NSO, ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್, NSO ಅಥವಾ ರಾಷ್ಟ್ರೀಯ ಸಾಂಖ್ಯಿಕ ಕಚೇರಿ ಈ ಒಂದು ಅಂಕಿಅಂಶಗಳನ್ನು ಬಿಡುಗಡೆ ಮಾಡುತ್ತೆ. ಈ ಆರ್ಥಿಕ ಬೆಳವಣಿಗೆ ದರದ ಅಂಕಿಅಂಶಗಳನ್ನು ಬಿಡುಗಡೆ ಮಾಡಿದ್ದು ಬೇರೆ ಬೇರೆ ಸಮೀಕ್ಷೆಗಳನ್ನೆಲ್ಲ, ನಿರೀಕ್ಷೆಗಳನ್ನೆಲ್ಲ ಮೀರಿ ಇವತ್ತು ಬಹಳ ದೊಡ್ಡ ಬೆಳವಣಿಗೆಯನ್ನು ಭಾರತ ಕಂಡಿದೆ. ಮತ್ತು ಇದೇ ಹಾಲಿ ಹಣಕಾಸು ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಬೆಳವಣಿಗೆ ದರ 7.8ರಷ್ಟಿತ್ತು. 7.8ರಷ್ಟಿತ್ತು. ಈಗ 8.2ರಷ್ಟಾಗಿದೆ. Q3ದಲ್ಲಿ ಎಷ್ಟಾಗ್ಬೋದು, Q4ಅಲ್ಲಿ ಎಷ್ಟಾಗ್ಬೋದು, ಒಟ್ಟಾರೆ GDP ಬೆಳವಣಿಗೆ ದರ ಎಷ್ಟಾಗ್ಬೋದು ಇಡೀ ಆರ್ಥಿಕ ವರ್ಷದಲ್ಲಿ ಕಾದು ನೋಡೋಣ. ಓಕೆ, ಇದಕ್ಕೆಲ್ಲ ಕಾರಣ ಏನು ಅಂತಕ್ಕಂಥದ್ದು. ಖಾಸಗಿ ಬಂಡವಾಳ ವೆಚ್ಚದಲ್ಲಿ ಇಳಿಕೆಯಾಗಿದೆ. ನಗರ ಪ್ರದೇಶಗಳಲ್ಲಿ ಬೇಡಿಕೆಯ ಮಂದಗತಿಯ ನಡುವೆಯೂ GST ಕಡಿತದಿಂದ ಕೈಗಾರಿಕಾ ಉತ್ಪನ್ನಗಳ ತಯಾರಿಕೆಯಲ್ಲಿ ಗಣನೀಯ ಏರಿಕೆಯಾಗಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚಿನ ಬೇಡಿಕೆ ಕಾಣ್ತಾ ಇದೆ ಮತ್ತು ಸರ್ಕಾರಿ ವೆಚ್ಚದ ಹೆಚ್ಚಳದಲ್ಲಿ
ಆರ್ಥಿಕ ಬೆಳವಣಿಗೆ ನಿರೀಕ್ಷೆ ಮೀರಿ ಇವತ್ತು ಗರಿಷ್ಠ ಮಟ್ಟವನ್ನು ಮುಟ್ಟಿದೆ. ಇನ್ನು ಕೃಷಿ ವಲಯ 3.5%, ಗಣಿಗಾರಿಕೆ ಸ್ವಲ್ಪ ಕಡಿಮೆ ಇದೆ, ಕೈಗಾರಿಕೆ ಮತ್ತು ಉತ್ಪಾದನೆ 4.1%, ವ್ಯಾಪಾರ ಸಾರಿಗೆ ಸಮಾನ. ಯಾವ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಬೆಳವಣಿಗೆ ಅಂತ ತೋರಿಸಿದರೆ ಸೊ ನೋಡ್ಬೋದು. GDP ಪ್ರಗತಿ, ಭಾರತ ದಾಖಲೆ, ಹಣಕಾಸು ವರ್ಷದ ಮೊದಲಾರ್ಧದಲ್ಲೇ ಗುರಿ ಮೀರಿ ಸಾಧನೆ. ಅಂದರೆ ಈಗ ಎರಡು Q1ನಲ್ಲಿ 7.8, Q2ದಲ್ಲಿ 8.2, ಎರಡನ್ನು ಪ್ಲಸ್ ಮಾಡಿದರೆ ಸೊ 16.0/2 8% ಗ್ರೋತ್ ಆಯ್ತು ಆಲ್ಮೋಸ್ಟ್ ಈ ಮೊದಲ 6 ಮಂತ್ಸಲ್ಲಿ. ಓಕೆ, ಎರಡನೇ ತ್ರೈಮಾಸಿಕದ GDP ದರವು ಕಳೆದ 6 ತ್ರೈಮಾಸಿಕಗಳಲ್ಲಿ ಗರಿಷ್ಠ ಮಟ್ಟದ್ದಾಗಿದೆ ಮತ್ತು ನಿರೀಕ್ಷೆಗೂ ಮೀರಿದ ಪ್ರಗತಿಯ ಮೂಲಕ ಭಾರತವು ವಿಶ್ವದಲ್ಲಿ ಅತಿ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆ ಎಂಬ ಸ್ಥಾನವನ್ನು ಉಳಿಸಿಕೊಂಡಿದೆ. ಎರಡನೇ ಸ್ಥಾನದಲ್ಲಿ ಚೀನಾ ಇದೆ. 4.8% ಬೆಳವಣಿಗೆಯನ್ನು ಚೀನಾ ದಾಖಲಿಸಿದರೆ ಆಲ್ಮೋಸ್ಟ್ ಡಬಲ್ ನಮ್ಮ ಭಾರತ ಈ ಒಂದು GDP ಬೆಳವಣಿಗೆಯಲ್ಲಿ, ಆರ್ಥಿಕತೆ ಬೆಳವಣಿಗೆಯಲ್ಲಿ ತೋರಿಸ್ತಾ ಇದೆ. ಇನ್ನು ಹೆಚ್ಚಿನ ಮಾಹಿತಿ ಇದೆ PDF ಕೊಟ್ಟಾಗ ಇನ್ನಷ್ಟು ನೀವು ಓದಿ, ಇಂಗ್ಲೀಷಲ್ಲೂ ಕೂಡ ಇದೆ ನೋಡಿ. ಓಕೆ, 8.2 ಈಗ 2025-26ನೇ ಆರ್ಥಿಕ ವರ್ಷದ Q2ದಲ್ಲಿ, Q1ನಲ್ಲಿ 7.8, ಇನ್ನು 2024-25ನೇ ಆರ್ಥಿಕ ವರ್ಷದಲ್ಲಿ ಗಮನಿಸ್ತಾ ಹೋದಾಗ ನೋಡಿ, ಕಳೆದ ವರ್ಷದಲ್ಲಿ 4 ತ್ರೈಮಾಸಿಕಗಳಲ್ಲಿ ಒಂದ್ಸಲ Q1ನಲ್ಲಿ 6.5, 5.6, 6.4 and 7.4, ಆಲ್ಮೋಸ್ಟ್ 6.5% ಆನ್ ಆನ್ ಆವ್ರೇಜ್ ಗ್ರೋತನ್ನು ಕಳೆದ ಆರ್ಥಿಕ ವರ್ಷದಲ್ಲಿ ಕಂಡಿದ್ವಿ. ಈ ಆರ್ಥಿಕ ವರ್ಷದಲ್ಲಿ ಡೆಫಿನೆಟ್ಲಿ ಅರೌಂಡ್ 7 ಮೇಲಂತೂ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು, ಅಥವಾ ಆದರೂ 8 ಆದರೂ ಆಗ್ಬೋದು. ಯಾಕಂದರೆ ಅಬ್ಸರ್ವ್ ಮಾಡ್ತಾ ಹೋಗಿ Q1 Q2ಗಿಂತಲೂ Q3 Q4 ಬೆಳವಣಿಗೆ ಜಾಸ್ತಿ ಕಾಣ್ತಾ ಇದೆ. ಈವನಿಂದ 23-24 ಆರ್ಥಿಕ ವರ್ಷದಲ್ಲೂ ಕೂಡ ಗಮನಿಸ್ತಾ ಹೋಗ್ಬೋದು, ಸ್ವಲ್ಪ ಡೌನ್ ಬಂದಿದೆ Q4ಅಲ್ಲಿ, ಬಟ್ Q3ಯಲ್ಲಿ ಹೆಚ್ಚಿಗೆ ಹೋಗಿದೆ. ಸೊ ಇದೇ ಟ್ರೆಂಡ್ ಮುಂದುವರೆದ್ರೆ ಸೊ ಆಲ್ಮೋಸ್ಟ್ 7.5 ದಾಟ್ಬೋದು ಅನ್ನುವ ನಿರೀಕ್ಷೆ ಅಂತ ಇಟ್ಕೋಬೋದು. ನೋಡೋಣ, ಕಾದು ನೋಡೋಣ. ಓಕೆ, ಇನ್ನು ಯಾವ್ಯಾವ ಸೆಕ್ಟರಲ್ಲಿ ಎಷ್ಟು ಗ್ರೋತ್ ಆಯಿತು ಅಂತ ಕೇಳಿದರೆ ಅತಿ ಹೆಚ್ಚು ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ಸರ್ವಿಸಸ್ಸು. ಸೊ ಒಂದು ಪ್ರೊಫೆಷನಲ್ ಸರ್ವಿಸಸ್, ಫೈನಾನ್ಷಿಯಲ್ ಆ್ಯಂಡ್ ರಿಯಾಲಿಟಿ ಸರ್ವಿಸಸಲ್ಲಿ 10.2 ಗ್ರೋತನ್ನು ಕಂಡಿದೆ ಕಳೆದ ಸೇಮ್ ಕ್ವಾರ್ಟರ್ ಲಾಸ್ಟ್ ಇಯರ್ಗೆ. ಇನ್ನು ಪಬ್ಲಿಕ್ ಅಡ್ಮಿನ್, ಡಿಫೆನ್ಸ್, ಅದರ್ ಸರ್ವಿಸಸಲ್ಲಿ 9.7 ಗ್ರೋತ್ ಕಂಡಿದೆ. ಮ್ಯಾನುಫ್ಯಾಕ್ಚರಿಂಗ್ ಅಂತೂ ಕಳೆದ ವರ್ಷ 2.2 ಇದ್ದರೆ ಈ ಸಲ 9.1ಗೆ ಹೋಗಿದೆ. ಭಾಳ ಕೊಡುಗೆಯನ್ನು ಕೊಡ್ತಾ ಇದೆ ಇವತ್ತು ನಮ್ಮ GDPಗೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್. ಅಗ್ರಿಕಲ್ಚರ್ ಸೆಕ್ಟರ್ ಕೂಡ ಸ್ವಲ್ಪ ಡೌನ್ ಆಗಿದೆ. ಲಾಸ್ಟ್ ಇಯರ್ ಸೇಮ್ ಕ್ವಾರ್ಟರಲ್ಲಿ 4.1 ಇದ್ದರೆ ಸೊ ಈ ಸಲ 3.5 ಇದೆ. ಸೊ ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡ್ರಿ ಯಾವುದಕ್ಕೂ. ಇನ್ನು ಬೇರೆ ದೇಶಗಳ ಈ GDP ಗ್ರೋತನ್ನು ನೋಡಿದಾಗ ಸೇಮ್ Q2ದಲ್ಲಿ ಭಾರತ 8.2%, ಇಡೀ ಪ್ರಪಂಚದಲ್ಲಿಯೇ ವಿವಿಧ ದೇಶಗಳನ್ನು ಕಂಪೇರ್ ಮಾಡಿದಾಗ ಅತಿ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆ ಎಂಬುದನ್ನು ಮತ್ತೊಮ್ಮೆ ಸಾಬೀತುಪಡಿಸ್ತಾ ಇದೆ. ಎರಡನೇ ಸ್ಥಾನದಲ್ಲಿ ಚೀನಾ ಇದೆ 4.8%, USA 3ನೇ ಸ್ಥಾನದಲ್ಲಿ 3.8%, ನಂತರ ಇಡೀ ಯೂರೋ ಝೋನ್ ಜಸ್ಟ್ 1.4% ಗ್ರೋತನ್ನು ಕಂಡಿದೆ. ಸೊ UK 1.3%, ಥೈಲ್ಯಾಂಡ್ 1.2%. ಏನಿದು ಗ್ರೋತ್ ಅಂತ ಅನ್ಕೋಬೋದು. ಸೊ ಸಾಮಾನ್ಯವಾಗಿ ಈಗ ಕಳೆದ ವರ್ಷ 2024-25ರಲ್ಲಿ Q2ದಲ್ಲಿ 1,000 ರೂಪಾಯಿ ಇನ್ಕಮ್ ಇತ್ತು ಅಂತ ತಿಳ್ಕೊಳ್ರಿ ಒಬ್ಬ ವ್ಯಕ್ತಿದು. ಈಗ 2025-26ನೇ ಸಾಲಿನಲ್ಲಿ ಅದೇ Q2ದಲ್ಲಿ ಎಷ್ಟಿದೆ ರೀ ಆತನ ಇನ್ಕಮ್ಮು ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಅಂದರೆ ಹೆಚ್ಚಾಗಿದೆಯಾ ಕಮ್ಮಿ ಆಗಿದೆಯಾ? ಹೆಚ್ಚಾದರೆ ಎಷ್ಟು ಜಾಸ್ತಿ ಆಗಿದೆ? ಭಾರತದ 8.2% ಅಂದರೆ 1,000 ರೂಪಾಯಿ ಇದ್ದಿದ್ದು 1,008 ರೂಪಾಯಿ 2 ಪೈಸೆ ಆಗಿದೆ. 1,020 ಪೈಸೆ ಅನ್ಕಟ್ಟು. ಹಾಗೆ ಚೀನಾದ್ದು 1,004 ರೂಪಾಯಿ 80 ಪೈಸೆ, 4.8 ಇರಬೇಕಲ್ವ ಚೀನಾ. ಹಾಗೆ ಅಂದ್ರೇನು, GDP ಅಂದರೆ ಒಟ್ಟು ಒಂದು ದೇಶದ ಗಡಿಭಾಗದಲ್ಲಿ ಉತ್ಪಾದನೆ ಆಗ್ತಕ್ಕಂತಹ ಅಥವಾ ಗಡಿ ಒಳಗಡೆ ಉತ್ಪಾದನೆ ಆಗ್ತಕ್ಕಂತಹ ಎಲ್ಲ ಅಂತಿಮ ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯವನ್ನು ನಾವು GDP ಅಂತ ಕರಿತೀವಿ ಅಂತ ಹಲವಾರು ಬಾರಿ ಡಿಸ್ಕಷನ್ ಮಾಡಿದ್ದೀವಿ. ಇದೇನು ಹೊಸದಲ್ಲ ನಮಗೆ. ಸೊ ಹೀಗೆ ಹೇಳ್ತಾ ಹೋದರೆ ಇದು ಫುಲ್ ಲೆಂತಿ ಆಗುತ್ತೆ. ಈಗ ಆಲ್ರೆಡಿ ಭಾಳ ಮಾತಾಡಿದ್ದೀವಿ. ಮತ್ತು Q1 ಡೀಟೇಲ್ಸಲ್ಲಿ 7.8 ಅಂತ ಹೇಳಿದ್ವಲ್ಲ, ಅದನ್ನು ಯಾವಾಗ ಡಿಸ್ಕಷನ್ ಮಾಡಿದ್ವಿ ಅಂದರೆ ಕ್ಲಾಸ್ ನಂಬರ್ 905 ಸೆಪ್ಟೆಂಬರ್ 2025 ಪಾರ್ಟ್ 2 ಅಲ್ಲಿ
ಸೊ ಮೊದಲನೇ ಒಂದು ಪ್ರಶ್ನೆಯಲ್ಲೇ ಮಾತಾಡಿದ್ವಿ, ಪ್ರಸಕ್ತ ಹಣಕಾಸು ವರ್ಷದ ಮೊದಲ ತ್ರೈಮಾಸಿಕ ದ Q1 ದ ಫಸ್ಟ್ ಕ್ವಾರ್ಟರ್ ಏಪ್ರಿಲ್ ಟು ಜೂನ್ ಭಾರತದ ಆರ್ಥಿಕ ಬೆಳವಣಿಗೆ ದರವು 5 ತ್ರೈಮಾಸಿಕಗಳ ಗರಿಷ್ಠ ಮಟ್ಟವಾಗಿರ್ತಕ್ಕಂಥ 7.8ಕ್ಕೆ ಏರಿದೆ ಅಂತ. ಸೊ ಮೊದಲ ತ್ರೈಮಾಸಿಕದ ಡೀಟೇಲ್ಸನ್ನು ನಾವು ಸೆಪ್ಟೆಂಬರ್ 2025 ಪ್ರಮುಖ ಪ್ರಚಲಿತ ಘಟನೆಗಳು ಪಾರ್ಟ್ 2 ಅಲ್ಲಿ ಡಿಸ್ಕಷನ್ ಮಾಡಿದ್ವಿ. ಸೊ ಏನಿದೆ ಹೋಗಿ ಆ ಒಂದು ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡಿಬೋದು. ಈಗ ಆಲ್ರೆಡಿ ಈ ವಿಚಾರದ ಮೇಲೆ ಸಾಕಷ್ಟು ಮಾತಾಡಿದೀವಿ ಅಂತ ಹೇಳ್ತಾ, ಸೊ ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಓಕೆ, ಎರಡನೇ ಪ್ರಶ್ನೆ. ಹಣಕಾಸು ಸಚಿವಾಲಯ ಬಿಡುಗಡೆ ಮಾಡಿದ ಅಧಿಕೃತ ಅಂಕಿಅಂಶಗಳ ಪ್ರಕಾರ ಏಪ್ರಿಲ್ನಿಂದ ಅಕ್ಟೋಬರ್, ಯಾರು ಬಿಡುಗಡೆ ಮಾಡಿದ್ದಾರೆ? ಹಣಕಾಸು ಸಚಿವಾಲಯನೇ, ಮಿನಿಸ್ಟ್ರಿ ಆಫ್ ಫೈನಾನ್ಸು ಒಂದು ಡೇಟಾವನ್ನು ಬಿಡುಗಡೆ ಮಾಡಿದೆ. ಏನು ಡೇಟಾ ಅಂದರೆ, ಏಪ್ರಿಲಿಂದ ಅಕ್ಟೋಬರ್ವರೆಗಿನ 2025 ಭಾರತದ ಹಣಕಾಸಿನ ಕೊರತೆಯು ಅಥವಾ ವಿತ್ತೀಯ ಕೊರತೆಯು ರೂಪಾಯಿ 8.25 ಲಕ್ಷ ಕೋಟಿಗಳಷ್ಟಿದ್ದು, ಇದು ಈ ಆರ್ಥಿಕ ವರ್ಷ FY26 ಅಂತ ಕರಿತೀವಿ. FY26 ಅಂದರೆ ಆಲ್ರೆಡಿ ಹೇಳ್ತಾ ಇದ್ವಲ್ವ. ಸೊ 2025-26ನೇ ಆರ್ಥಿಕ ವರ್ಷ ಅಂದರೆ 2025 ಏಪ್ರಿಲ್ 1ರಿಂದ ಆರಂಭವಾಗಿರ್ತಕ್ಕಂಥ ಆರ್ಥಿಕ ವರ್ಷ ಒಟ್ಟು 12 ತಿಂಗಳು. ಮಾರ್ಚ್ 2026 ಮಾರ್ಚ್ 31ರವರೆಗೂ ಇರುತ್ತೆ. ಈ 12 ತಿಂಗಳುಗಳಲ್ಲಿ ಈ ಆರ್ಥಿಕ ವರ್ಷದಲ್ಲಿ ಈಗ ಆಲ್ರೆಡಿ ನಾವು ಏಪ್ರಿಲಿಂದ ಅಕ್ಟೋಬರ್ಗೂ ಕಂಪ್ಲೀಟ್ ಆಗಿತ್ತು, ನವೆಂಬರ್ ಕೂಡ ಮುಗಿದಿದೆ, ಇನ್ನೇನು ಡಿಸೆಂಬರಲ್ಲಿದ್ದೀವಿ. ಬಟ್ ಅಂಕಿಅಂಶಗಳು ಸಿಕ್ಕಂತಹ ಡೀಟೇಲ್ಸ್ ಪ್ರಕಾರ ಏಪ್ರಿಲಿಂದ ಅಕ್ಟೋಬರಲ್ಲಿ ಭಾರತದ ವಿತ್ತೀಯ ಕೊರತೆ ಈಗ ಆಲ್ರೆಡಿ 8.25 ಲಕ್ಷ ಕೋಟಿಗಳಷ್ಟಿದ್ದು, ಇದು 2026ನೇ ಆರ್ಥಿಕ ವರ್ಷದ ಪೂರ್ಣ ವರ್ಷದ ಗುರಿ ಏನಿದೆ ಅದರ 52.6ರಷ್ಟಿದೆ ಅಂತ ಹೇಳಿದ್ದಾರೆ. ಮತ್ತೊಂದು ಎಕನಾಮಿಕ್ಸ್ ಪ್ರಶ್ನೆ ಆಯ್ತಿದೆ, ಅರ್ಥ ಮಾಡಿಸ್ತೀನಿ, ಒಂದು ನಿಮಿಷ. ಇಂಡಿಯಾಸ್ ಫಿಸ್ಕಲ್ ಡೆಫಿಸಿಟ್, ಇಂಡಿಯಾಸ್ ಫಿಸ್ಕಲ್ ಡೆಫಿಸಿಟ್ ಅಂತ ಕರಿತೀವಿ. ಫಿಸ್ಕಲ್ ಡೆಫಿಸಿಟ್ ಈಸ್ ಈಕ್ವಲ್ ಟು ಟೋಟಲ್ ಎಕ್ಸ್ಪೆಂಡಿಚರ್ ಮೈನಸ್ ಟೋಟಲ್ ಇನ್ಕಮ್ ಅಂತ ಹೇಳ್ಬೋದು. ಟೋಟಲ್ ಎಕ್ಸ್ಪೆಂಡಿಚರ್ ಎಷ್ಟಿದೆ? ಈಗ ಸಪೋಸ್ ಒಬ್ಬ ವ್ಯಕ್ತಿಯ ಟೋಟಲ್ ಎಕ್ಸ್ಪೆಂಡಿಚರ್ 120 ರೂಪಾಯಿ ಇದೆ, ಆತನ ಆದಾಯ 100 ರೂಪಾಯಿ ಇದೆ. ಎಷ್ಟು ಸಾಲ ಆಯ್ತು ಆತಂದು? 20 ರೂಪಾಯಿ ಸಾಲ ಆಯಿತು. ಅದನ್ನು ಫಿಸ್ಕಲ್ ಡೆಫಿಸಿಟ್ ಅಂತ ಕರಿತೀವಿ. ಏನು, ಇಡೀ ಒಂದು ವರ್ಷದಲ್ಲಿ ಆತ 100 ರೂಪಾಯಿ ದುಡಿತಾನೆ. ಆ 100 ರೂಪಾಯಿದಲ್ಲಿ ಆತ ಮೊದಲೇ ಅನ್ಕೊಂಡಿದ್ದ ನಾನು 20 ರೂಪಾಯಿ ಸಾಲ ತಗೋಬೇಕು ಈ ವರ್ಷ ಅಂತ. ಆ 20 ರೂಪಾಯಿದಲ್ಲಿ ಈಗ ಆಲ್ರೆಡಿ 11 ರೂಪಾಯಿ ಸಾಲ ತಗೊಂಡ್ಬಿಟ್ಟಿದ್ದಾನೆ. 11 ರೂಪಾಯಿಗಳು. 20 ರೂಪಾಯಿ ಸಾಲ ಮಾಡಬೇಕಾಗಿತ್ತು ಇಡೀ ವರ್ಷದಲ್ಲಿ. ಈಗ ಆಲ್ರೆಡಿ ಏಪ್ರಿಲಿಂದ ಅಕ್ಟೋಬರ್ವರೆಗಿನ ಈ 8 ತಿಂಗಳಲ್ಲಿ 8 ತಿಂಗಳಾಗುತ್ತೆ. ಎಷ್ಟು ತಿಂಗಳಾಗುತ್ತೆ ರೀ? ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, 7-8 ತಿಂಗಳು ಅನ್ಕೊಳ್ರಿ. ಈ 7-8 ತಿಂಗಳಲ್ಲಿ ಆಲ್ರೆಡಿ 11 ರೂಪಾಯಿ ಸಾಲ ಮಾಡಿಬಿಟ್ಟಿದ್ದಾನೆ ಅಂದರೆ ಆಲ್ಮೋಸ್ಟ್ 50%ಗಿಂತಲೂ ಜಾಸ್ತಿ ಸಾಲ ಮಾಡಿಬಿಟ್ಟಿದ್ದಾನೆ. ಆತ ಮೊದಲೇ ಅನ್ಕೊಂಡಿದ್ದ 20 ರೂಪಾಯಿ ಸಾಲ ಮಾಡ್ಬೇಕು ನಾನು ಅಂತ. ಆ 20 ರೂಪಾಯಿದಲ್ಲಿ ಈಗ ಆಲ್ರೆಡಿ 11 ರೂಪಾಯಿ ಸಾಲ ಮಾಡಿದ್ದಾನಂದರೆ 50% ಸಾಲ ಆಗಿದೆ. ಹಾಗೆ ಇಡೀ ಭಾರತ ತನ್ನ ಕಂಪ್ಲೀಟ್ ಈ ವರ್ಷದಲ್ಲಿ ಆರ್ಥಿಕ ವರ್ಷದಲ್ಲಿ ಸಾಲ ಎಷ್ಟು ಮಾಡಬೇಕಿತ್ತು ಅಂತ ಅಂದ್ಕೊಂಡಿತ್ತು ಬಜೆಟಲ್ಲಿ ಅಂದರೆ 15 ಲಕ್ಷ ಕೋಟಿಗಳು. ಈ 15 ಲಕ್ಷ ಕೋಟಿಗಳಲ್ಲಿ ಈಗ ಆಲ್ರೆಡಿ ಏಪ್ರಿಲಿಂದ ಅಕ್ಟೋಬರ್ ತಿಂಗಳಲ್ಲಿ 8.25 ಲಕ್ಷ ಕೋಟಿಗಳಷ್ಟು ಈಗ ಆಲ್ರೆಡಿ ಆ್ಯಕ್ಚುಲಿ ಸಾಲ ಎಷ್ಟು ಮಾಡ್ಬೇಕು ಅಂದ್ಕೊಂಡಿದ್ರು? 16 ಲಕ್ಷ ಕೋಟಿ ಅಥವಾ 16.25 ಲ್ಯಾಕ್ ಕ್ರೋರ್. 16.25 ಲ್ಯಾಕ್ ಕ್ರೋರಲ್ಲಿ ಈಗ ಆಲ್ರೆಡಿ ಎಷ್ಟಾಗಿದೆ? 8.25 ಲ್ಯಾಕ್ ಕ್ರೋರ್ ಕಂಪ್ಲೀಟ್ ಸಾಲ ಆಲ್ರೆಡಿ ತಗೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ವರ್ಷದ ಪೂರ್ಣ ಗುರಿಯ ಅಂದರೆ 52.6% ಅಷ್ಟು ಸಾಲವನ್ನು ಈಗ ಆಲ್ರೆಡಿ ಮಾಡಿ ಆಗಿದೆ ಅಂದಂಗೆ ಅರ್ಥ. ಅದಕ್ಕೆ ಫಿಸ್ಕಲ್ ಡೆಫಿಸಿಟ್ ಫಾರ್ ಏಪ್ರಿಲ್ ಟು ಅಕ್ಟೋಬರ್ 2025 ಸ್ಟುಡ್ ಎಟ್ 8.25 ಲ್ಯಾಕ್ ಕ್ರೋರ್, ಅಕೌಂಟಿಂಗ್ ಫಾರ್ ದ 52.6% ಆಫ್ ದ ಫುಲ್ ಇಯರ್ ಟಾರ್ಗೆಟ್ ಫಾರ್ FY26 ಅಕಾರ್ಡಿಂಗ್ ಟು ದ ಅಫಿಷಿಯಲ್ ಡೇಟಾ ರಿಲೀಸ್ಡ್ ಬೈ ದ ಮಿನಿಸ್ಟ್ರಿ ಆಫ್ ಫಿನಾನ್ಸ್. ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಇನ್ನೊಮ್ಮೆ ಹೇಳ್ತೀನಿ, ಇಡೀ ಭಾರತ ಬಜೆಟನ್ನು ಮಂಡಿಸಿದಾಗ, ಕೇಂದ್ರ ಸರ್ಕಾರ ಬಜೆಟನ್ನು ಮಂಡಿಸಿದಾಗ ಅವ್ರು ಹೇಳ್ತಾರೆ ನಾವು ಇಂತಿಷ್ಟು ಸಾಲವನ್ನು ತೆಗೆದುಕೊಳ್ಬೇಕು ಅಂತ ಒಂದು ಅಂದಾಜನ್ನು ಮಾಡಿದ್ದೀವಿ ಅಂತ ಹೇಳ್ತಾರೆ. ಅದು ಎಷ್ಟಿರುತ್ತೆ? ಒಟ್ಟಾರೆ GDP ಇಷ್ಟು ಪರ್ಸೆಂಟೇಜ್ ಅಂತ ಇರುತ್ತೆ. ಅದು ಮುಂದೆ ಹೇಳ್ತೀನಿ.
ಒಟ್ಟಾರೆ ಸಾಲ ಎಷ್ಟು ಅನ್ಕೊಂಡಿದ್ರು ಅದರ ಅರ್ಧಕ್ಕರ್ಧ ಸಾಲ ಈಗ ಆಲ್ರೆಡಿ ತಗೊಂಡಿದ್ದಾರೆ ಅನ್ನಂಗೆ ಅರ್ಥ. ಓಕೆ ಫೈನ್. ವಿತ್ತೀಯ ಕೊರತೆ 8.25 ಲಕ್ಷ ಕೋಟಿ, ಕೇಂದ್ರದಿಂದ ರಾಜ್ಯಗಳಿಗೆ 8.34 ಲಕ್ಷ ಕೋಟಿ ತೆರಿಗೆ ಪಾಲು ಕೂಡ ಈಗ ಆಲ್ರೆಡಿ ಕೊಟ್ಟಿದ್ದಾರೆ. ಪ್ರಸಕ್ತ ಆರ್ಥಿಕ ವರ್ಷದ ಏಪ್ರಿಲ್ನಿಂದ ಅಕ್ಟೋಬರ್ ಅಂತ್ಯದವರೆಗಿನ ಕೇಂದ್ರ ಸರ್ಕಾರದ ವರಮಾನ ಮತ್ತು ವೆಚ್ಚದ ನಡುವಿನ ಅಂತರವಾದ ವಿತ್ತೀಯ ಕೊರತೆಯು ಇಡೀ ವರ್ಷದ ಗುರಿಯ 52.6% ಸರ್ಕಾರದ ವರಮಾನ ಮತ್ತು ವೆಚ್ಚ ಅದನ್ನು ವಿತ್ತೀಯ ಕೊರತೆ ಅಂತ ಕರಿತೀವಿ. ವಿತ್ತೀಯ ಕೊರತೆ ಅಥವಾ ಫಿಸ್ಕಲ್ ಡೆಫಿಸಿಟ್. ವಿತ್ತೀಯ ಕೊರತೆ ಈಸ್ ಈಕ್ವಲ್ ಟು ವೆಚ್ಚ ಮೈನಸ್ ಆದಾಯ, ಅಥವಾ ಇಂಗ್ಲೀಷಲ್ಲಿ ವಿತ್ತೀಯ ಕೊರತೆ ಅಂದರೆ ಏನಂತ ಹೇಳಿದೀವಿ? ಫಿಸ್ಕಲ್ ಡೆಫಿಸಿಟ್. ಫಿಸ್ಕಲ್ ಡೆಫಿಸಿಟ್ ಈಸ್ ಈಕ್ವಲ್ ಟು ದ ಎಕ್ಸ್ಪೆಂಡಿಚರ್ ಮೈನಸ್ ದ ಇನ್ಕಮ್. ಎಷ್ಟು ಎಕ್ಸ್ಪೆಂಡಿಚರ್ ಇದೆ ಮೈನಸ್ ಇನ್ಕಮ್ ಎಷ್ಟಿದೆ ನೋಡಿದಾಗ ಒಟ್ಟು ಈಗ ಆಲ್ರೆಡಿ 7-8 ತಿಂಗಳಲ್ಲಿ 8.25 ಲ್ಯಾಕ್ ಕ್ರೋರ್ ಏನಿದೆ ಅದು ಆಲ್ರೆಡಿ ಫಿಸ್ಕಲ್ ಡೆಫಿಸಿಟ್ ಆಗೋಗಿದೆ, ರೈಟ್? ಹಾಗಾದರೆ 2025-26ರಲ್ಲಿ ವಿತ್ತೀಯ ಕೊರತೆಯನ್ನು GDPಯ ಶೇಕಡ ಎಷ್ಟಕ್ಕೆ ನಿಲ್ಲಿಸಬೇಕು ಅಂತ ಸರ್ಕಾರ ಹೇಳಿತ್ತು ಅಂತ ಕೇಳ್ತಾರೆ. ಒಟ್ಟಾರೆ ಭಾರತದ GDP ಇವತ್ತೇನು ಅಷ್ಟು ಕೋಟಿ ಗ್ರೋ ಆಯ್ತು, ಇಷ್ಟು ಕೋಟಿ ಗ್ರೋ ಆಯಿತು ಅಂತ ಇಲ್ಲಿ ಹೇಳ್ತಾ ಇದ್ವಿ. GDP ಬರೀ ಒಂದೇ ಕ್ವಾರ್ಟ್ರಲ್ಲಿ ಎಷ್ಟಾಗಿದೆ ಅಂತ ಇಲ್ಲಿ ಕೊಟ್ಟಿದ್ರು, ನೀವು ಅಬ್ಸರ್ವ್ ಮಾಡಿದ್ರು ಇಲ್ಲೋ? ನೋಡಿ, Q2ದಲ್ಲಿ 48 ಲಕ್ಷ ಕೋಟಿಗಳಷ್ಟು. Q2ದಲ್ಲಿ GDP ಎಷ್ಟಾಗಿದೆ? 48 ಲಕ್ಷ ಕೋಟಿ. Q1ನಲ್ಲಿ ಎಷ್ಟಾಗಿದೆ? ಆಲ್ಮೋಸ್ಟ್ 48 ಲಕ್ಷ ಕೋಟಿ. Q3ದಲ್ಲಿ ಎಷ್ಟಾಗಿತ್ತು? ಒಂದು 50 ಲಕ್ಷ ಕೋಟಿ ಅನ್ಕೊಳ್ಳೋಣ. Q4ಅಲ್ಲಿ ಎಷ್ಟಾಗಿತ್ತು? ಒಂದು 50 ಲಕ್ಷ ಕೋಟಿ. ಇದು 1 ಲಕ್ಷ ಕೋಟಿ, ಇದು 1 ಲಕ್ಷ ಕೋಟಿ. ಸೊ ಆಲ್ಮೋಸ್ಟ್ 2 ಲಕ್ಷ ಕೋಟಿ ಅಲ್ಲ, ಏನಂತೀವಿ, 50 100 200 ಲಕ್ಷ ಕೋಟಿ, ಸಾರಿ 200 ಲಕ್ಷ ಕೋಟಿ ನಮ್ಮ ಭಾರತದ GDP ಇದೆ ಅಂದ್ಕೊಂಡ್ರೆ ಅದರ 4.4% ಮಾತ್ರ, GDPಯ 4.4% ಮಾತ್ರ ಫಿಸ್ಕಲ್ ಡೆಫಿಸಿಟ್ ಇರಬೇಕು ಅಂತ ಒಪ್ಪಂದ ಆಗಿದೆ, ಅಥವಾ ಬಜೆಟಲ್ಲಿ ಆಲ್ರೆಡಿ ಹೇಳಿದ್ದಾರೆ. ಅದನ್ನು ಮೀರು ಆಗಿಲ್ಲ. ಅದಕ್ಕೋಸ್ಕರ ಪ್ರಶ್ನೆ ಬರುತ್ತೆ, ಭಾರತದ ಒಟ್ಟು GDPಯ ಎಷ್ಟಕ್ಕೆ ವಿತ್ತೀಯ ಕೊರತೆಯನ್ನು ನಿಗದಿಪಡಿಸಲು ಬಜೆಟಲ್ಲಿ ಸರ್ಕಾರ ಘೋಷಣೆ ಮಾಡಿದೆ ಅಂದರೆ 2025-26ರಲ್ಲಿ ವಿತ್ತೀಯ ಕೊರತೆಯನ್ನು GDPಯ ಶೇಕಡ 4.4ಕ್ಕೆ ತಗ್ಗಿಸಲು ಸರ್ಕಾರ ಬಜೆಟ್ನಲ್ಲಿ ಗುರಿಯನ್ನು ನಿಗದಿಪಡಿಸಿಕೊಂಡಿದ್ದಾರೆ. ಹಾಗಾದರೆ ಹಣಕಾಸಿನ ಮೌಲ್ಯವನ್ನು ತೆಗೆದುಕೊಂಡಾಗ 15.69 ಲಕ್ಷ ಕೋಟಿಗೆ ನಿಲ್ಲಿಸಬೇಕು, ಅದಕ್ಕಿಂತ ಹೆಚ್ಚಿಗೆ ಸಾಲ ಮಾಡಬಾರ್ದು. ಈಗ ಆಲ್ರೆಡಿ ಏಪ್ರಿಲಿಂದ ಅಕ್ಟೋಬರ್ವರೆಗೆ 8.25 ಲಕ್ಷ ಕೋಟಿ ಖರ್ಚು ಮಾಡಿಬಿಟ್ಟಿದ್ದಾರೆ ಈಗ ಆಲ್ರೆಡಿ. ಇನ್ನು ಉಳಿದಿದ್ದೆಷ್ಟು? 15.69ರಲ್ಲಿ 8.25 ಹೋದರೆ, 9ರಲ್ಲಿ 5 ಹೋದರೆ 4, 6ರಲ್ಲಿ 2 ಹೋದರೆ 4, 15ರಲ್ಲಿ 8 ಹೋದರೆ 7.44 ಲಕ್ಷ ಕೋಟಿಯನ್ನು ಮಾತ್ರ ಇನ್ನು ಸಾಲ ತೆಗೆದುಕೊಳ್ಳಬಹುದು ಕೇಂದ್ರ ಸರ್ಕಾರ. ಇದು ಗುರಿ. ಆಚೀಚೆ ಆಗ್ಬೋದು ಒಂಚೂರು, ರೈಟ್? ಇನ್ನು ಏಪ್ರಿಲಿಂದ ಅಕ್ಟೋಬರ್ಗೆ ಸರ್ಕಾರವು 18 ಲಕ್ಷ ಕೋಟಿ ವರಮಾನವನ್ನು ಮಾತ್ರ ಸ್ವೀಕರಿಸಿದೆ. 18 ಲಕ್ಷ ಕೋಟಿ ವರಮಾನ ತಿಳ್ಕೊಳ್ರಿ. ಎಷ್ಟು? 18 ಲಕ್ಷ ಕೋಟಿ ಮಾತ್ರ ವರಮಾನ ಸರ್ಕಾರಕ್ಕೆ ಬಂದಿರತಕ್ಕಂಥದ್ದು. ಹಾಗಾದರೆ ಖರ್ಚು ಎಷ್ಟು ಮಾಡಿದೆ? ಈಗ ಆದಾಯ ಎಷ್ಟಿದೆ ರೀ? 18 ಲಕ್ಷ ಕೋಟಿ. ವರಮಾನ 18 ಲಕ್ಷ ಕೋಟಿ. ಇದೇ ಅವಧಿಯಲ್ಲಿ ಸರ್ಕಾರ ಮಾಡಿರ್ತಕ್ಕಂಥ ಖರ್ಚು 26.25 ಲಕ್ಷ ಕೋಟಿ. 26.25 ಲಕ್ಷ ಕೋಟಿ. ಮತ್ತೆ ಬಂದಿರೋದು ಆದಾಯ 18 ಲಕ್ಷ ಕೋಟಿ, ಖರ್ಚು ಮಾಡಿರೋದು 26 ಲಕ್ಷ ಕೋಟಿ. ಮತ್ತೆ ಎಷ್ಟಾಯಿತು ಸಾಲ? 8.25 ಮೈನಸ್ ಮಾಡಿ 26.25, ಅಥವಾ ಈ ಫಾರ್ಮುಲಾದಲ್ಲಿ ಹಾಕೋಣ. ಫಿಸ್ಕಲ್ ಎಲ್ಲಿ ಫಾರ್ಮುಲಾ ಹಾಕಿದ್ವಿ? ಇಲ್ಲಿ ಫಿಸ್ಕಲ್ ಡೆಫಿಸಿಟ್ ಇಸ್ ಕೊಟ್ಟು ಎಕ್ಸ್ಪೆಂಡಿಚರ್ ಎಷ್ಟಾಗಿದೆ? 26.25 ಲಕ್ಷ ಕೋಟಿ ಮೈನಸ್ ಇನ್ಕಮ್ ಎಷ್ಟಿದೆ? ವರಮಾನ 18 ಲಕ್ಷ ಕೋಟಿ. ಸೊ ಮೈನಸ್ ಮಾಡಿ 8.25 ಲಕ್ಷ ಕೋಟಿಗಳಷ್ಟು ಫಿಸ್ಕಲ್ ಡೆಫಿಸಿಟ್ ಭಾರತದ್ದು ಈಗ ಆಲ್ರೆಡಿ ಇದೆ. ಓಕೆ, ಸೊ ಇದು ಸ್ವಲ್ಪ ಡಿಫಿಕಲ್ಟ್ ಟಾಪಿಕ್ಕು. ನಾವು ಬೇರೆ ಬೇರೆ ಕಡೆ ಎಕ್ಸ್ಪ್ಲೈನ್ ಮಾಡಿದ್ದಕ್ಕೆ ನೀವು ಬೇರೆ ವೀಡಿಯೋಸ್ ನೋಡಿದರೆ ಅರ್ಥ ಆಗಿರ್ಬೋದು. ಆದಷ್ಟು ಟ್ರೈ ಮಾಡೋಕ್ಕೆ, ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡಿದ್ದೀನಿ.
ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ, ಇಲ್ಲ ಒಂದು ವಿಡಿಯೋ ಎಲ್ಲರ ಗೂಗಲ್ಲು ಅಥವಾ ಯೂಟ್ಯೂಬಲ್ಲೇ ನೋಡಿ ಅರ್ಥ ಮಾಡ್ಕೊಳ್ರಿ. ಓಕೆ ಫೈನ್. ಈಗ ಆಲ್ರೆಡಿ 26 ಲಕ್ಷ ಕೋಟಿಗಳಷ್ಟು ಖರ್ಚು ಮಾಡಿದ್ದೀವಿ. ನಮಗೆ ಬಂದಿದ್ದೇ 18 ಲಕ್ಷ ಕೋಟಿ ಮತ್ತು 8.25 ಲಕ್ಷ ಕೋಟಿಗಳಷ್ಟು ಸಾಲವನ್ನು ನಮ್ಮ ದೇಶ ಈಗ ಆಲ್ರೆಡಿ ಮಾಡಿದೆ ಅಂತಕ್ಕಂಥದ್ದು. ಸೊ ಇಂಡಿಯಾಸ್ ಏಪ್ರಿಲ್ ಟು ಅಕ್ಟೋಬರ್ ಫಿಸ್ಕಲ್ ಡೆಫಿಸಿಟ್ ರೈಸಸ್ ಟು 8.25 lakh crore. ಅರ್ಥ ಆಯಿತು ಅನ್ಕೊಳ್ತೀನಿ. ಸೊ ಹಾಗಾದರೆ ಫಿಸ್ಕಲ್ ಡೆಫಿಸಿಟ್ ಅಂದ್ರೇನು? ದ ಫಿಸ್ಕಲ್ ಡೆಫಿಸಿಟ್ ರೆಫರ್ಸ್ ಟು ದ ಎಕ್ಸೆಸ್ ಆಫ್ ಟೋಟಲ್ ಎಕ್ಸ್ಪೆಂಡಿಚರ್ ಓವರ್ ಎ ಟೋಟಲ್ ರಿಸಿಪ್ಟ್ಸ್ ಆರ್ ಇನ್ಕಮ್ ಎಕ್ಸ್ಕ್ಲೂಡಿಂಗ್ ದ ಬಾರೋಯಿಂಗ್ ಇನ್ ಎ ಫಿಸ್ಕಲ್ ಇಯರ್. ಅಂದರೆ ವಿತ್ತೀಯ ಕೊರತೆ ಅಂದರೆ ಒಟ್ಟು ಖರ್ಚು ಮೈನಸ್ ಒಟ್ಟು ಆದಾಯ. ವಿತ್ತೀಯ ಕೊರತೆಯು ಒಂದು ಹಣಕಾಸಿನ ವರ್ಷದಲ್ಲಿ ಸಂಗ್ರಹವಾದ ಒಟ್ಟು ಆದಾಯ ಮತ್ತು ವೆಚ್ಚಗಳ ವ್ಯತ್ಯಾಸವಾಗಿರುತ್ತೆ. ಖರ್ಚು ಏನು ಮಾಡಿಬಿಟ್ಟಿದ್ದೀವಿ? 26.25 ಲಕ್ಷ ಕೋಟಿ. ಆದಾಯ ಎಷ್ಟು ಬಂದಿದೆ? 18 ಲಕ್ಷ ಕೋಟಿ. ಮತ್ತು ವಿತ್ತೀಯ ಕೊರತೆ ಎಷ್ಟಾಯಿತು? 8.25 ಲಕ್ಷ ಕೋಟಿ. ಒಟ್ಟಾರೆ ವಿತ್ತೀಯ ಕೊರತೆ ಎಷ್ಟಿರಬೇಕಾಗಿತ್ತು? 15.69 ಲಕ್ಷ ಕೋಟಿ. ಮತ್ತು ಇನ್ನೂ ಎಷ್ಟು ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ 5 ತಿಂಗಳಿದೆ. 5 ತಿಂಗಳಲ್ಲಿ ಸಾಲ ಎಷ್ಟು ಮಾಡ್ಕೋಬೇಕಿನ್ನು? 7.44 ಲಕ್ಷ ಕೋಟಿಗಳಷ್ಟೇ ನಾವು ಸಾಲವನ್ನು ತೆಗೆದುಕೊಳ್ಬೇಕು. ದ ಫಿಸ್ಕಲ್ ಡೆಫಿಸಿಟ್ ಇಸ್ ಈಕ್ವಲ್ ಟು ಟೋಟಲ್ ಎಕ್ಸ್ಪೆಂಡಿಚರ್ ಮೈನಸ್ ಟೋಟಲ್ ರಿಸಿಪ್ಟ್ಸ್ ಎಕ್ಸೆಪ್ಟ್ ದ ಬಾರೋಯಿಂಗ್ಸ್. ಸೊ ಇದು ಒಂದಷ್ಟು ಕಾನ್ಸೆಪ್ಟ್, ಎಕನಾಮಿಕ್ ಕಾನ್ಸೆಪ್ಟ್ ಆಗುತ್ತೆ. ಇನ್ನು ಫಿಸ್ಕಲ್ ಡೆಫಿಸಿಟ್ ಮತ್ತು ರೆವೆನ್ಯೂ ಡೆಫಿಸಿಟ್ಗಳ ಮಧ್ಯೆ ಇರತಕ್ಕಂಥ ವ್ಯತ್ಯಾಸ ಇದೆ. ಈಗ ಆಲ್ರೆಡಿ ಬಜೆಟಲ್ಲಿ ಸಾಕಷ್ಟು ಬಾರಿ ಆರ್ಥಿಕ ಸಮೀಕ್ಷೆಯನ್ನು ಡಿಸ್ಕಷನ್ ಮಾಡಬೇಕಾದ್ರೂ ಕೂಡ ಹೇಳಿದ್ದೀನಿ. ಕ್ಲಾಸ್ ನಂಬರ್ 735 ಇಂಡಿಯಾ ಬಜೆಟ್ 2025 ಕಂಪ್ಲೀಟ್ ಅನಾಲಿಸಿಸ್ ಮಾಡಬೇಕಾದ್ರೆ ಪಾರ್ಟ್ 4ಅಲ್ಲಿ ಇದೇ 2025 ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ ಬಜೆಟನ್ನು ಡಿಸ್ಕಷನ್ ಮಾಡಬೇಕಾದ್ರೆ 4ನೇ ಭಾಗದಲ್ಲಿ ಒಂದಷ್ಟು ಎಕ್ಸ್ಟ್ರಾ ಮಾಹಿತಿಯನ್ನು ಕ್ವಶನ್ ಫ್ರೇಮ್ ಮಾಡಿ ನಿಮಗೆ ಕೊಟ್ಟಿದ್ವಿ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ರಿಗಾರ್ಡಿಂಗ್ ದ ಬಜೆಟ್ ಎಸ್ಟಿಮೇಟ್ಸ್ ಫಾರ್ ದ 2025-26 ಬಜೆಟ್ ಅಂತ. ಸೊ ಇಂಡಿಯಾ ಬಜೆಟ್ 2025-26 ಪಾರ್ಟ್ 4 ಕ್ವಶನ್ ನಂಬರ್ 8ಅಲ್ಲಿ ಮಾತಾಡಿದ್ವಿ. 2025-26 ಬಜೆಟ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ? ಮೊದಲನೇ ಹೇಳಿಕೆ, ಟೋಟಲ್ ಎಕ್ಸ್ಪೆಂಡಿಚರ್ ಈಸ್ ಎಸ್ಟಿಮೇಟೆಡ್ ಎಟ್ 50.65 lakh crore. ಅಂದರೆ ಭಾರತದ ಒಟ್ಟು ವೆಚ್ಚ ಈ ಒಂದು ಆರ್ಥಿಕ ವರ್ಷದಲ್ಲಿ 50.65 ಲಕ್ಷ ಕೋಟಿ ಎಂದು ಅಂದಾಜನ್ನು ಮಾಡಿದ್ರು. ನೋಡೋಣ ಹೇಳಿಕೆ ಸರಿ ಇದೆಯಾ ಇಲ್ವಾ. ಎರಡನೇದು, ವಿತ್ತೀಯ ಕೊರತೆಯು GDPಯ 4.4% ಎಂದು ಅಂದಾಜಿಸಲಾಗಿತ್ತು. ಫಿಸ್ಕಲ್ ಡೆಫಿಸಿಟ್ ಈಸ್ ಎಸ್ಟಿಮೇಟೆಡ್ ಎಟ್ 4.4% ಆಫ್ ದ GDP. ಇಡೀ ಭಾರತದ ಗಡಿಭಾಗದೊಳಗಡೆ ಉತ್ಪನ್ನವಾಗ್ತಕ್ಕಂತಹ ಒಟ್ಟಾರೆ ಎಲ್ಲ ವಸ್ತುಗಳ, ಸರ್ವಿಸ್ಗಳ ಒಟ್ಟಾರೆ ಅಂತಿಮ ಸರಕು ಮತ್ತು ಸೇವೆಗಳಂತ ಕರಿತೀವಿ. ಅಂತಿಮ ಸರಕು ಮತ್ತು ಸೇವೆಗಳ ಒಟ್ಟಾರೆ ಮೌಲ್ಯವನ್ನು ನಾವು GDP ಅಂತ ಕರಿತೀವಿ. ಆ ಒಟ್ಟಾರೆ GDPಯ 4.4% ಮಾತ್ರ ನಮ್ಮ ಫಿಸ್ಕಲ್ ಡೆಫಿಸಿಟ್ ಇರಬೇಕು ಅಂತ ನಾವು ಬಜೆಟಲ್ಲಿ ಹೇಳಿದ್ವಿ. ದ ನೆಟ್ ಟ್ಯಾಕ್ಸ್ ರಿಸಿಪ್ಟ್ಸ್ ಆರ್ ಎಸ್ಟಿಮೇಟೆಡ್ ಅಟ್ 28.37 lakh crore. ಅಂದರೆ ನಿವ್ವಳ ತೆರಿಗೆ ಸಂಗ್ರಹ ಸುಮಾರು 28 ಲಕ್ಷ ಕೋಟಿ ಆಗಬಹುದು ಅಂತ ಅಂದಾಜಿಸಿದ್ರು. ಮತ್ತು ಒಟ್ಟು ಮಾರುಕಟ್ಟೆ ಸಾಲ 11.54 ಲಕ್ಷ ಕೋಟಿ ಅಂತ ಅಂದ್ಕೊಂಡಿದ್ರು. ಆ್ಯಕ್ಚುಲಿ ಜಾಸ್ತಿ ಇದೆ ಸಾಲ, 15 ಕೋಟಿಗೇನೋ ಹೋಗುತ್ತೆ, ನೋಡೋಣ. ಒಟ್ಟಾರೆ 1, 2, 3 ಸರಿ ಅಂತ ಈ ರೀತಿ ಹೇಳಿಕೆಗಳ ಮುಖಾಂತರ ನಿಮಗೆ ಎಕ್ಸ್ಪ್ಲೇನ್ ಮಾಡಿದಾಗ ಅರ್ಥ ಆಗಿತ್ತು ಅಂದ್ಕೊಳ್ತೀನಿ. ಓಕೆ, ಫಿಸ್ಕಲ್ ಡೆಫಿಸಿಟ್ಟು 2025-26 ಬಜೆಟ್ ಎಸ್ಟಿಮೇಟ್ಸ್ ಪ್ರಕಾರ 15,68,936 ಕೋಟಿ. ಅದಕ್ಕೋಸ್ಕರ 15.69 lakh crore ಅಂತ ಹೇಳ್ತಾ ಇದ್ವಿ ಹಿಂದೆ, ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ರು. ಅದು ಎಲ್ಲಿಂದ ಬಂತು ಅಂದರೆ ಬಜೆಟ್ ಸ್ಟ್ಯಾಟಿಸ್ಟಿಕ್ಸಿಂದ ಬಂತು. ಹಾಗಾಗಿ 4.4% ಆಫ್ ದ ಟೋಟಲ್ GDP ಆಫ್ ದ ನೇಷನ್ ಮಸ್ಟ್ ಬಿ ಫಿಸ್ಕಲ್ ಡೆಫಿಸಿಟ್ ಅಂತ ಹೇಳಿದ್ದಾರೆ, ವಿಚ್ ಕಮ್ಸ್ ಟು 15.69 lakh crore. ಇನ್ನು ರೆವೆನ್ಯೂ ಡೆಫಿಸಿಟ್ ಅವೆಲ್ಲ ಇದ್ದಾವೆ, ಅದೆಲ್ಲ ನೀವು ಆಲ್ರೆಡಿ ಹೇಳಿದಂಗೆ ಕ್ಲಾಸ್ ನಂಬರ್ 735 ಹೋಗಿ ನೋಡಿ, ಹೆಚ್ಚಿನ ಮಾಹಿತಿ ಹೇಳಿತ್ತು. ಇದು ಈಗ ಕರೆಂಟ್ ಅಫೇರ್ಸ್ ಮಾತಾಡ್ತಾ ಇದ್ದೀವಿ, ಸೊ ವಿತ್ ಸಮ್ ಎಕನಾಮಿಕ್ ಕಾನ್ಸೆಪ್ಟ್ಸ್. ಓಕೆ, ಒಟ್ಟಾರೆ 15,66,000 ಸುಮಾರು 68 ಟೋಟಲ್ ಸಾಲವನ್ನು ತೆಗೆದುಕೊಂಡು ಬರಬೇಕು. ಅದರಲ್ಲಿ ಎಲ್ಲೆಲ್ಲಿಂದ ಎಷ್ಟೆಷ್ಟು ಅಂತ, ಮಾರ್ಕೆಟ್ ಬಾರೋಯಿಂಗ್ಸಿಂದ ಎಷ್ಟು, ಸೆಕ್ಯೂರಿಟೀಸಿಂದ ಎಷ್ಟು, ಸೊ ಎಲ್ಲೆಲ್ಲಿಂದ ಎಷ್ಟೆಷ್ಟು ಸಾಲವನ್ನು ತೆಗೆದುಕೊಂಡು ಬರ್ತಾರೆ ಅಂತ ಒಂದು ಬಜೆಟ್ ಎಸ್ಟಿಮೇಟಲ್ಲಿ ಕೊಡ್ತಾ ಹೋಗ್ತಾರೆ. ಇನ್ನು GDPಯ ನಮ್ಮ ಡೆಫಿಸಿಟ್ ಟ್ರೆಂಡ್ಸನ್ನು ನೋಡ್ತಾ ಹೋದರೆ ಫಿಸ್ಕಲ್ ಡೆಫಿಸಿಟ್ಟು ನೋಡಿ, ಕರೋನಾ ಟೈಮಲ್ಲಿ ಫಿಸ್ಕಲ್ ಡೆಫಿಸಿಟ್ ಅರೌಂಡ್ 9.2%ಗೆ ಹೋಗಿತ್ತು. ಬರ್ತಾ ಬರ್ತಾ ಕಡಿಮೆ ಮಾಡ್ತಾ ಬಂದರು, 6.7 ಗಳಿಸಿದ್ರು, 6.4. ಈ ವರ್ಷದ ಬಜೆಟ್ ಎಸ್ಟಿಮೇಟಲ್ಲಿ 4.4% ಆಫ್ ಅವರ್ GDP ಮಸ್ಟ್ ಬಿ ಫಿಸ್ಕಲ್ ಡೆಫಿಸಿಟ್ ಅಂತ ಫಿಕ್ಸ್ ಮಾಡಿದ್ದಾರೆ.
ಕಳೆದ ವರ್ಷ 4.8 ಇತ್ತು, ಅದರಿಂದಿನ ವರ್ಷ 5.6 ಇತ್ತು. ಇನ್ನು ರೆವೆನ್ಯೂ ಡೆಫಿಸಿಟ್ ಎಷ್ಟು, ಎಫೆಕ್ಟಿವ್ ರೆವೆನ್ಯೂ ಡೆಫಿಸಿಟ್ ಅಂದ್ರೇನು, ಪ್ರೈಮರಿ ಡೆಫಿಸಿಟ್ ಅಂದ್ರೇನು, ಎಲ್ಲವನ್ನು ಕೂಡ ನೀವು ಬಜೆಟ್ ಮತ್ತು ಆರ್ಥಿಕ ಸಮೀಕ್ಷೆಯಲ್ಲಿ ಬಹಳಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ, ಹೋಗಿ ನೋಡಿ. ಓಕೆ, ಸೊ ಇಷ್ಟು ಹೇಳ್ತಾ ಬಹಳ ಮಾತಾಡಿದ್ವಿ ಅನಿಸುತ್ತೆ. ಸೊ ಮುಂದೆ ಹೋಗೋಣ. ಕ್ವಶನ್ ನಂಬರ್ 3, ಅಸ್ಸಾಂ ವಿಧಾನಸಭೆಯು 2025 ಬಹುಪತ್ನಿತ್ವ ನಿಷೇಧ ಮಸೂದೆಯನ್ನು ಅಂಗೀಕರಿಸಿದೆ. ದ ಅಸ್ಸಾಂ ಅಸೆಂಬ್ಲಿ ಹ್ಯಾಸ್ ಪಾಸ್ಡ್ ದ ಅಸ್ಸಾಂ ಪ್ರೊಹಿಬಿಷನ್ ಪಾಲಿಗಮಿ ಬಿಲ್ 2025. ನೋಡಿ, ಬಹುಪತ್ನಿತ್ವ ನಿಷೇಧ ಮಸೂದೆಯನ್ನು ಅಂಗೀಕರಿಸಿರ್ತಕ್ಕಂಥ ರಾಜ್ಯ ಯಾವುದು ಅಂತ ಕೇಳಿದ್ರೆ ಅದು ಅಸ್ಸಾಂ ಆಗುತ್ತೆ. ಮತ್ತೆ ಇಲ್ಲಿ ನೇರವಾಗಿ ಕೇಳಲ್ಲ. ಇವತ್ತಿನ ಪ್ರಶ್ನೆ ಪತ್ರಿಕೆಗಳ ಟ್ರೆಂಡನ್ನು ಗಮನಿಸ್ತಾ ಹೋದ್ರೆ ಇತ್ತೀಚೆಗೆ ಅವರೇ ಕೊಟ್ಬಿಡ್ತಾರೆ, ಇತ್ತೀಚೆಗೆ ಅಸ್ಸಾಂ ವಿಧಾನಸಭೆಯು ಬಹುಪತ್ನಿತ್ವ ನಿಷೇಧ ಮಸೂದೆಯನ್ನು ಅಂಗೀಕರಿಸಿದ್ದು, ಅದರ ಕುರಿತಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ, 1 ಅಥವಾ ಎ, ಬಿ, ಸಿ, ಡಿ, ಇ ಅಂತ ಕೊಟ್ಟು ಕೆಳಗಡೆ ಮತ್ತೆ ಎ, ಸಿ, ಡಿ, ಎ, ಬಿ, ಇ, ಎ, ಸಿ, ಡಿ, ಇ, ಈ ಥರ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ನಾವು ಕೇವಲ ಲೈನಲ್ಲಿ ಬಹುಪತ್ನಿತ್ವ ನಿಷೇಧ ಮಸೂದೆಯನ್ನು ಅಂಗೀಕರಿಸಿರ್ತಕ್ಕಂಥ ರಾಜ್ಯ ಯಾವುದು ಅಂತ ತಿಳ್ಕೊಂಡು ಮುಂದೆ ಹೋದರೆ ಇವತ್ತಿನ ಕೆಲಸ ಆಗಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಅಸ್ಸಾಂನಲ್ಲಿ ಬಹುಪತ್ನಿತ್ವ ನಿಷೇಧಿಸುವ ವಿಧೇಯಕವನ್ನು ಅಸ್ಸಾಂ ವಿಧಾನಸಭೆಯು ಅಂಗೀಕರಿಸಿದೆ. ಬಹುಪತ್ನಿತ್ವವನ್ನು ಅಪರಾಧ ಎಂದು ಪರಿಗಣಿಸಿ ಗರಿಷ್ಠ 10 ವರ್ಷ ಸೆರೆವಾಸ ಶಿಕ್ಷೆ ಮತ್ತು ದಂಡ ವಿಧಿಸುವ ಅಂಶಗಳು ವಿಧೇಯಕದಲ್ಲಿವೆ. ಗೃಹ ಖಾತೆಯನ್ನು ಹೊಂದಿರತಕ್ಕಂತಹ ಮುಖ್ಯಮಂತ್ರಿ ಹಿಮಂತ ಬಿಶ್ವಾಸ್ ಶರ್ಮಾರವರು ವಿಧಾನಸಭೆಯಲ್ಲಿ ಅಸ್ಸಾಂನಲ್ಲಿ ಬಹುಪತ್ನಿತ್ವ ನಿಷೇಧ ಕಾಯ್ದೆ 2025 ಮಂಡಿಸಿದ್ರು. ಈ ವಿಧೇಯಕಕ್ಕೆ ಈಗ ಒಪ್ಪಿಗೆ ಕೂಡ ಸಿಕ್ಕಿದೆ. ಸೊ ಇನ್ನು ನೋಡೋಣ. ಬಹುಪತ್ನಿತ್ವ ನಿಷೇಧ ಕಾಯ್ದೆಯಡಿ ಅಪರಾಧಿ ಎಂದು ಸಾಬೀತಾದರೆ 7 ವರ್ಷ ಜೈಲು ಶಿಕ್ಷೆ ಮತ್ತು ದಂಡ, 10 ವರ್ಷ ಕೂಡ ಗರಿಷ್ಠ ಜೈಲು ಶಿಕ್ಷೆ ನೀಡ್ತಕ್ಕಂತಹ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಸೊ ಇನ್ನು ಬೇರೆ ಬೇರೆ ವಿಚಾರಗಳಿದ್ದಾವೆ ನೋಡಿ. ಒಂದು ವೇಳೆ ಮದುವೆಗೆ ನೆರವಾಗ್ತಕ್ಕಂಥ ಅಂದರೆ ಬಹುಪತ್ನಿತ್ವದ ಮದುವೆಗೆ ನೆರವಾಗ್ತಕ್ಕಂಥ ಗ್ರಾಮದ ಮುಖ್ಯಸ್ಥ ಪೋಷಕರಿಗೆ ಗರಿಷ್ಠ 2 ವರ್ಷ ಸೆರೆವಾಸ ಶಿಕ್ಷೆ, 1 ಲಕ್ಷ ರೂಪಾಯಿ ದಂಡ ಕೂಡ ವಿಧಿಸ್ತಾ ಇದ್ದಾರೆ. ಅಪರಾಧ ಎಸಗಿದ ವ್ಯಕ್ತಿಯನ್ನು ಸರ್ಕಾರಿ ಉದ್ಯೋಗ ನೇಮಕಾತಿಗೆ ಪರಿಗಣಿಸಲಾಗದು. ಯಾವುದಾದ್ರೂ ಯೋಜನೆಗಳಿದ್ರೆ ಸ್ಕೀಮ್ಗಳು ಅದಕ್ಕೂ ಕೂಡ ಅವು ಸಿಗಲ್ಲ. ಸೊ ಈ ರೀತಿಯ ಒಂದು ಕಾನೂನನ್ನು ಇವತ್ತು ಅಸ್ಸಾಂ ತಂದಿದೆ. ಓಕೆ, ಇನ್ನು ಅಸ್ಸಾಂ ಸುದ್ದಿಗೆ ಬಂದಿರೋದ್ರಿಂದ ಅಸ್ಸಾಂ ರಾಜ್ಯದ ಒಂದಷ್ಟು ಭಾರತ ದರ್ಶನವನ್ನು ಮಾಡೋಣ. ಅಸ್ಸಾಂ ರಾಜ್ಯ ದಿಸ್ಪುರ್ ಅದರ ರಾಜಧಾನಿ ಆಗುತ್ತೆ. 26 ಜನವರಿ 1950 ಸ್ಥಾಪನೆ. ಅಸ್ಸಾಮಿ ಆಡಳಿತ ಭಾಷೆ, 35 ಜಿಲ್ಲೆಗಳಿದ್ದಾವೆ. ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ರಾಜ್ಯಪಾಲರು, ಹಿಮಂತ ಬಿಶ್ವಾ ಶರ್ಮಾ ಮುಖ್ಯಮಂತ್ರಿಗಳಾಗ್ತಾರೆ. ಬಿಜೆಪಿ ಪಕ್ಷ ಅಲ್ಲಿ ಆಡಳಿತದಲ್ಲಿದೆ. ಅಸ್ಸಾಂ ಅಂತಕ್ಕಂಥದ್ದು ಟೂರಿಸಂ ಟ್ಯಾಗ್ಲೈನ್. ಗುವಾಹತಿಯಲ್ಲಿ ತನ್ನ ಹೈಕೋರ್ಟನ್ನು ಹೊಂದಿದೆ. 14 ಲೋಕಸಭೆ, 7 ರಾಜ್ಯಸಭೆ ಮತ್ತು 126 ವಿಧಾನಸಭೆಗಳುಳ್ಳ ಒಂದು ಅಸೆಂಬ್ಲಿಯನ್ನು, ವಿಧಾನಸಭಾ ಸ್ಥಾನಗಳುಳ್ಳ ಅಸೆಂಬ್ಲಿಯನ್ನು ಹೊಂದಿದೆ. ಓಕೆ, ಇನ್ನು ಯುನೆಸ್ಕೋ ಹೆರಿಟೇಜ್ ಸೈಟ್ಸ್ 3 ಇದ್ದಾವೆ. ಒಂದು ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ, 2ನೇದು ಮನಸ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, 3ನೇದು ಮೊಯ್ದಾಮ್ಸ್ ದ ಮೌಂಟ್ ಬುರಿಯಲ್ ಸಿಸ್ಟಮ್ ಆಫ್ ದ ಅಹೋಮ್ ಡೈನೆಸ್ಟಿ. PSI 402 ಎಕ್ಸಾಮಲ್ಲಿ ಕೇಳಿದರು, ಭಾಳ ಹೇಳಿಕೆ ಮುಖಾಂತರ ಕೇಳಿದ್ರು ಮೊಯ್ದಾಮ್ಗಳ ಬಗ್ಗೆ. ಓಕೆ, ಇನ್ನು ನ್ಯಾಷನಲ್ ಪಾರ್ಕ್ಸ್ ಒಟ್ಟು 7 ಇದ್ದಾವೆ. ಭಾಳ ಇಂಪಾರ್ಟೆಂಟ್ ಅಸ್ಸಾಮಲ್ಲಿರ್ತಕ್ಕಂಥ ನ್ಯಾಷನಲ್ ಪಾರ್ಕ್ಸು ದಿಬ್ರು ಸೈಕೋವಾ, ರೈಮೋನಾ, ದೆಹಿಂಗ್, ಕಾಜಿರಂಗ, ಮನಸ್, ನಮೇರಿ ಮತ್ತು ವರಾಂಗ್ ಎನ್ನುವ 7 ನ್ಯಾಷನಲ್ ಪಾರ್ಕ್ಗಳು. 4 ಟೈಗರ್ ರಿಸರ್ವ್ ಇದ್ದಾವೆ. ಮನಸ್, ನಮೇರಿ, ಕಾಜಿರಂಗ ಮತ್ತು ವರಂಗ್ ಎನ್ನುವ ಹುಲಿ ಸಂರಕ್ಷಿತ ಪ್ರದೇಶಗಳು ಕೂಡ ಅಸ್ಸಾಮಲ್ಲಿದ್ದಾವೆ. ಮತ್ತು ಅಲ್ಲಿನ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ನೋಟ್ ಮಾಡ್ಕೊಳ್ರಿ. 2 ಬಯೋಸ್ಫಿಯರ್ ರಿಸರ್ವ್ಸ್ ಜೀವಗೋಳಧಾಮಗಳಿದ್ದಾವೆ, ಮನಸ್, ದಿಬ್ರು ಸೈಕೋವಾ ಮತ್ತು ಡೀಪರ್ ಬೀಲ್ ಎನ್ನುವ ಒಂದು ರಾಮ್ಸರ್ ತಾಣವೂ ಕೂಡ ಇದೆ. ಇನ್ನು ಬುಡಕಟ್ಟು ಜನಾಂಗಗಳು, ನೃತ್ಯ ಪ್ರಕಾರಗಳು, ಹಬ್ಬಗಳು, ನದಿಗಳು, ಅಣೆಕಟ್ಟುಗಳು, ಜಲಪಾತಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀವು ನೋಟ್ ಮಾಡ್ಕೊಳ್ರಿ. ಪಾಸ್ ಮಾಡಿ ಆದರೂ ನೋಟ್ ಮಾಡ್ಕೊಳ್ಳಿ, ಇಲ್ಲ PDF ಕೊಟ್ಟಾಗ ಅದನ್ನು ನೋಡಿ ಅಂತ ಹೇಳ್ತಾ ಬನ್ನಿ 4ನೇ ಪ್ರಶ್ನೆಗೆ ಹೋಗೋಣ. ಪ್ರಧಾನಿ ಮೋದಿ ಅವರು ಹೈದರಾಬಾದ್ನಲ್ಲಿ ಸ್ಕೈ ರೂಟ್ ಏರೋಸ್ಪೇಸ್ನ ಇನ್ಫಿನಿಟಿ ಕ್ಯಾಂಪಸ್ಸನ್ನು ವರ್ಚುವಲ್ ಆಗಿ ಉದ್ಘಾಟನೆ ಮಾಡಿದರು. ಭಾರತದ ಮೊದಲ ಖಾಸಗಿ ಕಕ್ಷೆಯ ರಾಕೆಟ್ ವಿಕ್ರಮ್ 1 ಅನ್ನು ಅನಾವರಣಗೊಳಿಸಿದರು. PM Modi virtually inaugurated the Sky Route Aerospace Infinity Campus in
ಹೈದರಾಬಾದ್ ಆ್ಯಂಡ್ ಅನ್ವೀಲ್ ದ ವಿಕ್ರಮ್ 1, ಇಂಡಿಯಾಸ್ ಫಸ್ಟ್ ಪ್ರೈವೇಟ್ ಆರ್ಬಿಟಲ್ ರಾಕೆಟ್. ಭಾರತದ ಮೊದಲ ಪ್ರೈವೇಟ್ ಆರ್ಬಿಟಲ್ ರಾಕೆಟ್ ಅಂದರೆ ಅದು ವಿಕ್ರಮ್ 1 ಆಗುತ್ತೆ. ಸೊ ಇಲ್ಲಿ ಕೆಲವೊಂದು ಪಾಯಿಂಟನ್ನು ನೋಟ್ ಮಾಡ್ಕೋಬೇಕು. ವಿಕ್ರಮ್ 1, ಓಕೆ, ಇದು ಇಂಡಿಯಾಸ್ ಫಸ್ಟ್ ಪ್ರೈವೇಟ್ ಆರ್ಬಿಟಲ್ ರಾಕೆಟ್ ಆಗುತ್ತೆ. ಒಂದು ಇದನ್ನು ಅಭಿವೃದ್ಧಿಪಡಿಸಿರ್ತಕ್ಕಂಥ ಸಂಸ್ಥೆ ಹೆಸರು ಸ್ಕೈರೂಟ್ ಏರೋಸ್ಪೇಸ್. ಒಂದು ಎಕ್ಸಾಮಲ್ಲಿ ಕೇಳಿದ್ರು ಸ್ಕೈರೂಟ್ ಏರೋಸ್ಪೇಸು ಅಥವಾ ಇನ್ನೊಂದು ಯಾವುದೋ ಸಂಸ್ಥೆಯ ಪ್ರಧಾನ ಕಚೇರಿ ಎಲ್ಲಿದೆ ಅಂತ. ಸ್ಕೈರೂಟ್ ಏರೋಸ್ಪೇಸ್ನ ಪ್ರಧಾನ ಕಚೇರಿ ಹೈದರಾಬಾದಲ್ಲಿದೆ. ಈ ಒಂದು ಸ್ಕೈರೂಟ್ ಏರೋಸ್ಪೇಸ್ನ ಇನ್ಫಿನಿಟಿ ಕ್ಯಾಂಪಸನ್ನು ಪ್ರಧಾನಿ ಮೋದಿ ಅವರು ವರ್ಚುವಲ್ ಆಗಿ ಉದ್ಘಾಟನೆ ಮಾಡಿದರು ಮತ್ತು ಆ ಖಾಸಗಿ ರಾಕೆಟ್ ಏನಿದೆ ವಿಕ್ರಮ್ 1 ಅನಾವರಣಗೊಳಿಸಿದ್ರು. ಹಾಗಾಗಿ ಸುದ್ದಿಯಲ್ಲಿದೆ. ರಾಕೆಟ್ ವಿಕ್ರಮ್ 1 ಅನಾವರಣ ಖಾಸಗಿಯಾಗಿ ಅಭಿವೃದ್ಧಿಗೊಂಡ ದೇಶದ ಚೊಚ್ಚಲ ರಾಕೆಟ್ ಎಂಬ ಹೆಮ್ಮೆ. ಖಾಸಗಿಯಾಗಿ ಅಭಿವೃದ್ಧಿಪಡಿಸಿದ ದೇಶದ ಮೊದಲ ಖಾಸಗಿ ಉಡಾವಣಾ ವಾಹನ ವಿಕ್ರಮ್ 1 ರಾಕೆಟನ್ನು ಪ್ರಧಾನಿ ಮೋದಿ ಅವರು ವರ್ಚುವಲ್ ಮೂಲಕ ಅನಾವರಣಗೊಳಿಸಿದರು. ಹೈದರಾಬಾದ್ನ ಸ್ಕೈರೂಟ್ ಏರೋಸ್ಪೇಸ್ ಇನ್ಫಿನಿಟಿ ಸಂಸ್ಥೆ ಅಭಿವೃದ್ಧಿಪಡಿಸಿರುವ ವಿಕ್ರಮ್ 1 ರಾಕೆಟ್ ಭಾರತದ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಹೊಸ ಯುಗಕ್ಕೆ ನಾಂದಿ ಆಡಲಿದೆ ಅಂತ ಪ್ರಧಾನಿ ಮೋದಿ ಅವರು ಹೇಳಿದರು. ಓಕೆ, ಈಗ ಆಲ್ರೆಡಿ ಭಾರತದಲ್ಲಿ 1.5 ಲಕ್ಷ ನೋಂದಾಯಿತ ಸ್ಟಾರ್ಟಪ್ಗಳಿದ್ದಾವೆ ಮತ್ತು ಅತಿ ಹೆಚ್ಚು ಸ್ಟಾರ್ಟಪ್ಗಳನ್ನು ಹೊಂದಿರತಕ್ಕಂಥ 3ನೇ ರಾಷ್ಟ್ರ ನಮ್ಮ ಭಾರತವಾಗುತ್ತೆ. ಅದರಲ್ಲೂ 300ಕ್ಕೂ ಹೆಚ್ಚು ಬಾಹ್ಯಾಕಾಶ ಸ್ಟಾರ್ಟಪ್ಗಳು ಇವತ್ತಿದ್ದಾವೆ. ಖಾಸಗಿ ಸಂಶೋಧನೆಗೆ ನೂತನ ಬಾಹ್ಯಾಕಾಶ ನೀತಿ ಒತ್ತನ್ನು ನೀಡಿದೆ ಅಂತ ಪ್ರಧಾನಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ವಿಕ್ರಮ್ 1 ಸ್ಕೈರೂಟ್ನ ದೇಶದ ಮೊದಲ ಕಕ್ಷೀಯ ರಾಕೆಟ್ ಆಗಿದೆ. ಉಪಗ್ರಹಗಳನ್ನು ಉಡಾವಣೆ ಮಾಡಲು ಅಗತ್ಯ ಇರುವಂತೆ ವಿನ್ಯಾಸಗೊಳಿಸಲಾಗಿದೆ. ವಿಕ್ರಮ್ ಸಾರಾಭಾಯಿ ಸ್ಮರಣಾರ್ಥ ರಾಕೆಟ್ಗೆ ವಿಕ್ರಮ್ ಎಂದು ಹೆಸರಿಡಲಾಗಿದೆ ಅಂತ. ವಿಕ್ರಮ್ 1 ಸ್ಕೈರೂಟ್ ಏರೋಸ್ಪೇಸ್ ಹೈದರಾಬಾದ್ ಮೂಲದ ಕಂಪನಿಯ ಮತ್ತು ದೇಶದ ಚೊಚ್ಚಲ ರಾಕೆಟ್, ಆರ್ಬಿಟಲ್ ರಾಕೆಟ್ ಅಂತಕ್ಕಂಥ ಹೆಮ್ಮೆ ಇದೆ. ಓಕೆ, ಈ ಸ್ಕೈರೂಟ್ ಫೌಂಡರ್ಸ್ ಯಾರಂದರೆ ಇಸ್ರೋ ಮಾಜಿ ವಿಜ್ಞಾನಿಗಳು ಪವನ್ ಚಂದಾನ ಮತ್ತು ಭರತ್ ಢಾಕಾ ಹೇಳ್ಬೋದು. ಓಕೆ, ಸ್ಕೈರೂಟ್ ಏರೋಸ್ಪೇಸ್ ಪ್ರೈವೇಟ್ ಲಿಮಿಟೆಡ್ 2018ರಲ್ಲಿ ಪವನ್ ಕುಮಾರ್ ಚಂದಾನ ಮತ್ತು ಭರತ್ ಢಾಕಾ ಅವರಿಂದ ಸ್ಥಾಪಿಸಲ್ಪಟ್ಟು ತೆಲಂಗಾಣದ ಹೈದರಾಬಾದಲ್ಲಿ ತನ್ನ ಪ್ರಧಾನ ಕಚೇರಿಯನ್ನು ಹೊಂದಿದೆ. ವಿಕ್ರಮ್ ಎಸ್ ಮತ್ತು ವಿಕ್ರಮ್ 1 and 2 ಇದರ ಪ್ರಾಡಕ್ಟ್ಸ್ ಆಗ್ತವೆ. ಇವೆಲ್ಲವೂ ಕೂಡ ಲಾಂಚಿಂಗ್ ವೆಹಿಕಲ್ಸ್ ಆಗುತ್ತೆ, ಅಂದರೆ ಉಪಗ್ರಹ ಉಡಾವಣಾ ವಾಹನಗಳು ಪ್ರೈವೇಟ್ ಸೆಕ್ಟರಿಂದ, ನಾಟ್ ಫ್ರಮ್ ದ ಇಸ್ರೋ. ಓಕೆ, ಕ್ವಶನ್ ನಂಬರ್ 5, ರಾಷ್ಟ್ರೀಯ ಸಹಕಾರ ಅಭಿವೃದ್ಧಿ ನಿಗಮ ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ NCDC ಯಾವ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ? NCDC ಫಂಕ್ಷನ್ಸ್ ಅಂಡರ್ ವಿಚ್ ಮಿನಿಸ್ಟ್ರಿ ಅಂತ ಪ್ರಶ್ನೆ ಇದೆ. ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಸಹಕಾರ ಸಚಿವಾಲಯ, ಗ್ರಾಮೀಣಾಭಿವೃದ್ಧಿ ಸಚಿವಾಲಯ, ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ. ಅಂದರೆ ಸಹಕಾರ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಕೋಆಪರೇಷನ್ ಅಂಡರಲ್ಲಿ ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಕಾರ್ಯನಿರ್ವಹಿಸುತ್ತದೆ. ಓಕೆ, ಇವತ್ತಾಕೆ ಸುದ್ದಿಯಲ್ಲಿದೆ ಅಂದರೆ NCDCಯಿಂದ 2025-26 ಫೈನಾನ್ಷಿಯಲ್ ಇಯರಲ್ಲಿ ಈಗ ಆಲ್ರೆಡಿ ಅಕ್ಟೋಬರ್ಗೆ ಸಂಬಂಧಿಸಿದಂತೆ ಎಷ್ಟೆಲ್ಲ ಹಣ ಸಹಕಾರ ಕ್ಷೇತ್ರಕ್ಕೆ ನೀಡಲಾಗಿದೆ, ಅದರಲ್ಲೂ SC/ST ಕಾರ್ಪೊರೇಷನ್ಸ್ಗೆ ಎಷ್ಟು, ಕೋಆಪರೇಟಿವ್ಸ್ಗೆ, ಮಹಿಳಾ ಸಹಕಾರ ಸಂಘಗಳಿಗೆ ಎಷ್ಟು ಹಣವನ್ನು ನೀಡಲಾಗಿದೆ ಅಂತಕ್ಕಂಥ ಮಾಹಿತಿ ಇತ್ತೀಚೆಗೆ ಬಂದಿತ್ತು. ಹಾಗಾಗಿ ಸುದ್ದಿಯಲ್ಲಿದೆ. ಒಟ್ಟಾರೆಯಾಗಿ ಮೊನ್ನೆ ನಾವು ಸಹಕಾರ ಸಂಘಗಳ ಮೇಲೆ ಒಂದು 5 ವಿಡಿಯೋ ಡಿಸ್ಕಷನ್ ಮಾಡ್ತಾ ಇದ್ವಿ, ಕಂಪ್ಲೀಟ್ ಗ್ರೂಪ್ C ಸಿಲೆಬಸ್ಸಿಗೆ ಸಂಬಂಧಿಸಿದಂತೆ. ಆಗ NCDC ಯಾವಾಗ ಸ್ಥಾಪನೆ ಆಯಿತು, ಯಾವ ಉದ್ದೇಶ, ಏನು ಅದು ಕೆಲಸ ಅಂತೆಲ್ಲವನ್ನು ಡಿಸ್ಕಷನ್ ಮಾಡಿದ್ದೀವಿ. ಒಟ್ಟಾರೆಯಾಗಿ ರಾಷ್ಟ್ರೀಯ ಸಹಕಾರಿ ಅಭಿವೃದ್ಧಿ ನಿಗಮ NCDC ಭಾರತ ಸರ್ಕಾರದ ಸಹಕಾರ ಸಚಿವಾಲಯದ ಅಡಿಯಲ್ಲಿ ಇರತಕ್ಕಂಥ ಒಂದು ಶಾಸನಬದ್ಧ ಸಂಸ್ಥೆ ಆಗುತ್ತೆ. ಸಹಕಾರಿ ಚಳವಳಿಯ ಮೂಲಕ ಸ್ವಾವಲಂಬನೆ ಮತ್ತು ಸಮಗ್ರ ಬೆಳವಣಿಗೆಯನ್ನು ಉತ್ತೇಜಿಸುವಲ್ಲಿ ಇದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಸೊ ಉತ್ಪಾದನೆ ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸಲು NCDC ರೈತ ಸಹಕಾರ ಸಂಘಗಳಿಗೆ ಬೆಂಬಲವನ್ನು ಕೊಡುತ್ತೆ. ಓಕೆ, ಬೀಜಗಳು, ರಸಗೊಬ್ಬರಗಳು ಮತ್ತು ಇತರ ಕೃಷಿ ಪರಿಕರಗಳ ಪೂರೈಕೆಯನ್ನು ಖಾತ್ರಿಪಡಿಸುತ್ತದೆ. ಓಕೆ, ಕೃಷಿಯೇತರ ವಲಯಗಳಿಗೂ ಕೂಡ ಸಹಾಯವನ್ನು ಮಾಡುತ್ತೆ. ಹೈನುಗಾರಿಕೆ, ಜಾನುವಾರು, ಕೈಮಗ್ಗ, ರೇಷ್ಮೆ ಕೃಷಿಯಂತಹ ಇನ್ನಿತರ ವಲಯಗಳಲ್ಲೂ ಕೂಡ ಸಹಕಾರಿ ಸಂಘಗಳಿಗೆ ಸಹಾಯವನ್ನು NCDC ಮಾಡುತ್ತದೆ. ಓಕೆ, ಕಳೆದ ಒಂದು 10 ವರ್ಷದ ಹಿಂದೆಗೂ ಈಗೂ NCDC ಡಿಸ್ಪರ್ಸ್ ಮಾಡಿರ್ತಕ್ಕಂಥ ಫಂಡನ್ನು ಆಲ್ಮೋಸ್ಟು ಇವತ್ತು 95,000 ಕೋಟಿಗಳಿಗೆ ಏರಿಕೆಯಾಗಿದೆ ಅಂತಕ್ಕಂಥದ್ದು. ಸೊ ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕ್ಲಾಸ್ ನಂಬರ್ 428ಅಲ್ಲಿ
ಎಕನಾಮಿಕ್ಸ್ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡಬೇಕಾದ್ರೆ NCDC ಅಂತ ಒಂದು ಇಸ್ಪೆರಿಯಲ್ಲಿ ಕೊಟ್ಟಿದ್ದರು. ಈ NCDCಯ ಕೆಲಸ ಏನಂದರೆ ಕೋಆಪರೇಟಿವ್ ಸೆಕ್ಟರ್ ಡೆವಲಪ್ಮೆಂಟ್, ಸಹಕಾರಿ ವಲಯದ ಅಭಿವೃದ್ಧಿ. ಹಾಗಾಗಿ ಡಿಗೆ 1. ಸೊ ನೋಡಿ, ಡಿಗೆ 1 ಆಪ್ಷನ್ ಆಗಿತ್ತು. ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ 13 ಮಾರ್ಚ್ 1963 ಸ್ಥಾಪನೆ, ನವದೆಹಲಿಯಲ್ಲಿ ತನ್ನ ಪ್ರಧಾನ ಕಚೇರಿಯನ್ನು ಹೊಂದಿದೆ. ಇವತ್ತು ಸಹಕಾರ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರ ಅಡಿಯಲ್ಲಿ ಈ ಒಂದು ಮಿನಿಸ್ಟ್ರಿ ಅಡಿಯಲ್ಲಿ ಕೆಲಸ ಮಾಡ್ತಾ ಇದೆ. ಇನ್ನು ಕ್ವಶನ್ ನಂಬರ್ 6, ವೈಶ್ವಿಕ್ ಭಾರತೀಯ ವೈಜ್ಞಾನಿಕ್ ಫೆಲೋಶಿಪ್, ವೈಭವ್ ಅಂತ ಕರಿತೀವಿ. ಇದು ಯಾವ ಸಚಿವಾಲಯದ ಉಪಕ್ರಮವಾಗಿದೆ? ವೈಶ್ವಿಕ್ ಭಾರತೀಯ ವೈಜ್ಞಾನಿಕ್ ವೈಭವ್ ಫೆಲೋಶಿಪ್ ಈಸ್ ಅನ್ ಇನಿಷಿಯೇಟಿವ್ ಆಫ್ ವಿಚ್ ಮಿನಿಸ್ಟ್ರಿ? ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್, ಮಿನಿಸ್ಟ್ರಿ ಆಫ್ ಎಜುಕೇಷನ್, ಮಿನಿಸ್ಟ್ರಿ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್. ಅಂದರೆ ಮಿನಿಸ್ಟ್ರಿ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ವೈಭವ್, ವೈಶ್ವಿಕ್ ಭಾರತೀಯ ವೈಜ್ಞಾನಿಕ್ ಫೆಲೋಶಿಪ್, ಇದು ಯಾರಿಗೆ ಕೊಡ್ತಾರೆ, ಎಷ್ಟು ಕೊಡ್ತಾರೆ ಅಮೌಂಟು, ಯಾವ ಮಿನಿಸ್ಟ್ರಿ ಅಂತಕ್ಕಂಥ ವಿಚಾರಗಳನ್ನು ತಿಳ್ಕೊಬೇಕಾಗುತ್ತೆ. ಸೊ ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರು, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು, ಇತ್ತೀಚೆಗೆ ವೈಭವ್ ವಿಜನ್ ಫಾರ್ ವಿಕಸಿತ್ ಭಾರತ್ ಅಂತಕ್ಕಂತಹ ಒಂದು ಸಮ್ಮೇಳನದಲ್ಲಿ NRI ಸೈಂಟಿಸ್ಟ್ಗಳ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ರು. ಸೊ ಎಮರ್ಜಿಂಗ್ ಸೈನ್ಸ್ ಟೆಕ್ನಾಲಜಿ ಆ್ಯಂಡ್ ಇನೋವೇಷನ್ ಕಾಂಕ್ಲೇವ್ ESTIC 2025 3 ದಿನಗಳ ಕಾನ್ಫರೆನ್ಸ್ ನಡೀತಾ ಇತ್ತು, ಅದರಲ್ಲಿ ಮಾತಾಡ್ತಾ ಇದ್ರು. ಸೊ ಇತ್ತೀಚೆಗೆ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ರಾಜ್ಯ ಸಚಿವರು ಜಿತೇಂದ್ರ ಸಿಂಗ್ ಅವರು ವಿಶ್ವದಾದ್ಯಂತ ವೈಶ್ವಿಕ್ ಭಾರತೀಯ ವೈಜ್ಞಾನಿಕ ಫೆಲೋಶಿಪ್ ಅನ್ನು ಪಡೆದಿರ್ತಕ್ಕಂಥ ಭಾರತೀಯರೊಂದಿಗೆ ಸಂವಾದವನ್ನು ನಡೆಸ್ತಾ ಇದ್ರು. ದ ವೈಭವ್ ಫೆಲೋಶಿಪ್ ಅಥವಾ ವೈಶ್ವಿಕ್ ಭಾರತೀಯ ವೈಜ್ಞಾನಿಕ ಫೆಲೋಶಿಪ್ ಈಸ್ ಅವಾರ್ಡೆಡ್ ಟು ಔಟ್ಸ್ಟ್ಯಾಂಡಿಂಗ್ ನಾನ್ ರೆಸಿಡೆಂಟ್ ಇಂಡಿಯಾ NRI ಆರ್ ಓವರ್ಸೀಸ್ ಸಿಟಿಜನ್ ಆಫ್ ಇಂಡಿಯಾ OCI ಆರ್ ಪರ್ಸನ್ಸ್ ಆಫ್ ಇಂಡಿಯನ್ ಆರಿಜಿನ್ PIO ಸೈಂಟಿಸ್ಟ್ಗಳಿಗೆ ಕೊಡ್ತಾರೆ ಹೂ ಆರ್ ವರ್ಕಿಂಗ್ ಅಬ್ರಾಡ್. ವಿದೇಶದಲ್ಲಿ ಕೆಲಸ ಮಾಡ್ತಾ ಇರತಕ್ಕಂತಹ ಅನಿವಾಸಿ ಭಾರತೀಯರು ಅಥವಾ ಭಾರತದ ಸಾಗರೋತ್ತರ ನಾಗರಿಕರು ಅಥವಾ ಭಾರತೀಯ ಮೂಲದ ವ್ಯಕ್ತಿಗಳಿಗೆ ಅಂದರೆ ವಿಜ್ಞಾನಿಗಳಿಗೆ ವೈಭವ್ ಫೆಲೋಶಿಪ್ಪನ್ನು ಕೊಡ್ತಾರೆ. ಓಕೆ, ಇದನ್ನು ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂಡರ್ ದ ಮಿನಿಸ್ಟ್ರಿ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಮಿನಿಸ್ಟ್ರಿ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕೆಳಗಡೆ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ DST ಅಂತ ಬರುತ್ತೆ. ಅವರು ಈ ವೈಭವ್ ಫೆಲೋಶಿಪ್ಪನ್ನು ಕೊಡ್ತಾರೆ. ಈ ವೈಭವ್ ಫೆಲೋಶಿಪ್ ಅಂದರೆ ಸುಮ್ಮನಲ್ಲ. ಸೊ ಪ್ರತಿ ತಿಂಗಳಿಗೆ 4 ಲಕ್ಷ ರೂಪಾಯಿಗಳ ಧನ ಸಹಾಯ ಇರುತ್ತೆ. 4 ಲಕ್ಷ ರೂಪಾಯಿಗಳು ಕೇಳಿದರೆ ಆಶ್ಚರ್ಯ ಆಗುತ್ತೆ ಅಲ್ವಾ? ಸೊ ಭಾರತದ ಸಂಶೋಧನಾ ಪರಿಸರ ವ್ಯವಸ್ಥೆ ಮತ್ತು ಜಾಗತಿಕ ಶೈಕ್ಷಣಿಕ ಸಹಯೋಗವನ್ನು ಬಲಪಡಿಸುವುದು ಇದರ ಉದ್ದೇಶವಾಗಿದೆ. ವೈಭವ್ ಫೆಲೋಶಿಪ್ ಬಗ್ಗೆ ಹೇಳಿಕೆಗಳ ಮುಖಾಂತರ ಬೇಕಾದರೂ ಪ್ರಶ್ನೆ ಬರ್ಬೋದು. ಯಾರು ಇದನ್ನು ಕೊಡ್ತಾರೆ? ಮಿನಿಸ್ಟ್ರಿ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂಡರ್ ದ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. 4 ಲಕ್ಷ ರೂಪಾಯಿ ಯಾರ್ಯಾರಿಗೆ ಅಂದರೆ NRIಗಳಿಗೆ, ಓವರ್ಸೀಸ್ ಸಿಟಿಜನ್ ಆಫ್ ಇಂಡಿಯಾದವರಿಗೆ ಅಥವಾ ಇಂಡಿಯನ್ ಮೂಲದವರಿಗೆ. ಓಕೆ, ಮತ್ತು ವಿಜ್ಞಾನಿಗಳಿಗೆ ಮಾತ್ರ ಇದು. 7ನೇ ಪ್ರಶ್ನೆ, ಕೃಷ್ಣಾ ನದಿಯ ಜುರಾಲಾ ಅಣೆಕಟ್ಟಿನ ಹಿನ್ನೀರಿನಿಂದ ರೂಪುಗೊಂಡ ದ್ವೀಪ ಯಾವುದು ಅಂದರೆ ನಾರದಗಡ್ಡೆ. ಸೊ ನಾರದಗಡ್ಡೆ ನಮ್ಮ ರಾಯಚೂರು ಜಿಲ್ಲೆಯ ಯಾಪಲ್ದಿನ್ನಿ ಹತ್ರ ಬರುತ್ತೆ. ಓಕೆ, ಇದು ನಾರದಗಡ್ಡೆಯಲ್ಲಿ ಸಾವಿರಾರು ವರ್ಷಗಳ ಹಿಂದೆ ನಾರದರು ಬಂದು ಇಲ್ಲಿ ತಪಸ್ಸು ಮಾಡಿದ್ರು ಅಂತಕ್ಕಂತಹ ಒಂದು ಪ್ರತೀತಿ ಇದೆ. ಈ ನಾರದಗಡ್ಡೆ ರಾಯಚೂರು ಜಿಲ್ಲೆಯ ರಾಯಚೂರು ತಾಲೂಕಿನಲ್ಲಿ ಬರುತ್ತೆ ಮತ್ತು ಕೃಷ್ಣಾ ನದಿಗೆ ಜುರಾಲಾ ಡ್ಯಾಮ್ ಅಂತ ಏನು ಒಂದು ಡ್ಯಾಮನ್ನು ನಿರ್ಮಾಣ ಮಾಡಿದ್ದಾರೆ. ಆ ಜುರಾಲಾ ಡ್ಯಾಮು ಮೋಸ್ಟ್ಲಿ ಈ ಜೋಗಳಾಂಬ ಗದ್ವಾಲ ಜಿಲ್ಲೆಯಲ್ಲಿ ಬರುತ್ತೆ. ಆ ಜುರಾಲಾ ಡ್ಯಾಮಿನ ಹಿನ್ನೀರಿನಿಂದ ಉಂಟಾಗಿರ್ತಕ್ಕಂಥ ಒಂದು ದ್ವೀಪವೇ ನಾರದಗಡ್ಡೆ. ನಿಸರ್ಗದ ರಮಣೀಯ ತಾಣ ನಾರದಗಡ್ಡೆ. ಅಲ್ಲಿಗೆ ಹೋಗ್ಬೇಕಂದ್ರೆ ನೇರವಾಗಿ ರಸ್ತೆ ಮುಖಾಂತರ ಹೋಗೋಕ್ಕಾಗಲ್ಲ. ಯಾಕಂದರೆ ಫಸ್ಟು ವೆಹಿಕಲ್ ಮುಖಾಂತರ ಇಲ್ಲಿಗೆ ಹೋಗಿ ನಂತರ ಬೋಟ್ಗಳನ್ನು ಬಳಸಿ ನಾರದಗಡ್ಡೆಯ ದ್ವೀಪಕ್ಕೆ ಹೋಗ್ಬೋದಾಗುತ್ತೆ. ಭಾಳ ಒಂದು ವಿಶೇಷ ಸ್ಥಳ ಆಗುತ್ತೆ. ಕೃಷ್ಣಾ ನದಿಗೆ ಕಟ್ಟಿರುವ ಜುರಾಲಾ ಜಲಾಶಯದ ಹಿನ್ನೀರಿನಿಂದ ದ್ವೀಪವೊಂದು ನಿರ್ಮಾಣವಾಗಿದೆ. ಅದುವೇ ನಾರದಗಡ್ಡೆ. ತುಂಬ ನೋಡಲು ಆಕರ್ಷವಾಗಿರ್ತಕ್ಕಂತಹ ಈ ದ್ವೀಪ ಮನ ಅರಳಿಸುವ ತಾಣವಾಗಿದೆ. ನಾರದಗಡ್ಡೆಯು ರಾಯಚೂರು ತಾಲೂಕಿನಲ್ಲಿ ಬರುತ್ತೆ. ಸೊ ಇದೇ ಥರ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಕುರುವಾಪುರ ಎನ್ನುವ ಇನ್ನೊಂದು ದ್ವೀಪ ಬರುತ್ತೆ. ಅಲ್ಲಿ ಪ್ರಸಿದ್ಧ ದತ್ತಾತ್ರೇಯ ದೇವಸ್ಥಾನವೂ ಕೂಡ ಇದೆ. ಸೊ ಒಟ್ಟಾರೆಯಾಗಿ ಕೃಷ್ಣಾ ನದಿಯ ಜುರಾಲಾ ಅಣೆಕಟ್ಟು, ಸೊ
ಸೊ ಯಾವ ರಾಜ್ಯದಲ್ಲಿ ಬರುತ್ತೆ ಅಂದರೆ ಆ್ಯಕ್ಚುಲಿ ತೆಲಂಗಾಣ ರಾಜ್ಯದಲ್ಲಿ ಬರುತ್ತೆ. ಅದರಿಂದ ರೂಪುಗೊಂಡ ಹಿನ್ನೀರಿನಿಂದ ರೂಪುಗೊಂಡ ದ್ವೀಪವೇ ನಾರದಗಟ್ಟೆ. ಓಕೆ, ಸ್ವಲ್ಪ ಹೆಚ್ಚಿನ ಮಾಹಿತಿ ಇದೆ, ನೋಡ್ಕೊಳ್ರಿ. ಕ್ವಶನ್ ನಂಬರ್ 8, ವಿಶ್ವಸಂಸ್ಥೆಯ ಜಲ ಸಮಾವೇಶಕ್ಕೆ ಸೇರ್ಪಡೆಯಾದ ದಕ್ಷಿಣ ಏಷ್ಯಾದ ಮೊದಲ ದೇಶ ಯಾವುದು? ವಿಚ್ ಕಂಟ್ರಿ ಹ್ಯಾಸ್ ಬಿಕಮ್ ದ ಫಸ್ಟ್ ಇನ್ ಸೌತ್ ಏಷ್ಯಾ ಟು ಜಾಯಿನ್ ದ ಯುನೈಟೆಡ್ ನೇಷನ್ಸ್ ವಾಟರ್ ಕನ್ವೆನ್ಷನ್, UN ವಾಟರ್ ಕನ್ವೆನ್ಷನ್ಗೆ ಇಡೀ ದಕ್ಷಿಣ ಏಷ್ಯಾದಲ್ಲೇ ಸೇರ್ಪಡೆಗೊಂಡಿರ್ತಕ್ಕಂಥ ಮೊದಲ ದೇಶ ಯಾವುದು? ಬಾಂಗ್ಲಾದೇಶ, ನೇಪಾಳ, ಭೂತಾನ್, ಮಯನ್ಮಾರ್. ಅಂದರೆ ಬಾಂಗ್ಲಾದೇಶ ಇಡೀ ದಕ್ಷಿಣ ಏಷ್ಯಾದಲ್ಲಿಯೇ ಈ ವಿಶ್ವಸಂಸ್ಥೆಯ ಜಲ ಸಮಾವೇಶಕ್ಕೆ ಸೇರ್ಪಡೆಗೊಂಡಿರ್ತಕ್ಕಂಥ ಮೊಟ್ಟ ಮೊದಲ ದೇಶ ಆಗ್ತಾ ಇದೆ. ಆ ಮೂಲಕ ಭಾರತಕ್ಕೆ ಒಂಚೂರು ತೊಂದರೆ ಕೂಡ ಇದೆ. ಯಾಕೆ ಅಂತ ನೋಡೋಣ. ಭಾರತವೇ ಸೇರ್ಕೊಂಡಿಲ್ಲ, ಬಾಂಗ್ಲಾದೇಶ ಯಾಕೆ ಸೇರ್ಕೊಂಡ್ಬಿಡ್ತು ಅಲ್ವಾ, ಅನಿಸುತ್ತೆ ಅಲ್ವಾ? ಸೊ ಬಾಂಗ್ಲಾದೇಶ್ ಬಿಕಮ್ಸ್ ದ ಫಸ್ಟ್ ಸೌತ್ ಏಷ್ಯನ್ ನೇಷನ್ ಟು ಜಾಯಿನ್ UN ವಾಟರ್ ಕನ್ವೆನ್ಷನ್. ನೋಡೋಣ ಏನಾಗುತ್ತೆ ಅಂತ. ಬಾಂಗ್ಲಾದೇಶವು ದಕ್ಷಿಣ ಏಷ್ಯಾದಲ್ಲಿ ವಿಶ್ವಸಂಸ್ಥೆಯ ಜಲ ಸಮಾವೇಶಕ್ಕೆ ಸೇರ್ಪಡೆಯಾದ ಮೊದಲ ದೇಶವಾಗುತ್ತೆ. UN ವಾಟರ್ ಕನ್ವೆನ್ಷನ್ಗೆ ಜಾಯ್ನ್ ಆಗಿರ್ತಕ್ಕಂಥ ಸೌತ್ ಏಷ್ಯನ್ ಫಸ್ಟ್ ನೇಷನ್ ಬಾಂಗ್ಲಾದೇಶ ಆಗುತ್ತೆ. UN ವಾಟರ್ ಕನ್ವೆನ್ಷನ್ ಈಸ್ ಅಫಿಷಿಯಲಿ ಕಾಲ್ಡ್ ದ ಕನ್ವೆನ್ಷನ್ ಆನ್ ದ ಪ್ರೊಟೆಕ್ಷನ್ ಅಂಡ್ ಯೂಸ್ ಆಫ್ ಟ್ರಾನ್ಸ್ಬೌಂಡರಿ ವಾಟರ್ ಕೋರ್ಸಸ್ ಅಂಡ್ ಇಂಟರ್ನ್ಯಾಷನಲ್ ಲೇಕ್ಸ್. ಟ್ರಾನ್ಸ್ಬೌಂಡರಿ ವಾಟರ್ ಕೋರ್ಸಸ್ ಮತ್ತು ನಮ್ಮ ಗಂಗಾ ನದಿ, ನಮ್ಮ ಬ್ರಹ್ಮಪುತ್ರ ನದಿ ಬಾಂಗ್ಲಾದೇಶಕ್ಕೆ ಹೋಗ್ತವೆ. ಇಲ್ಲಿ ಟ್ರಾನ್ಸ್ಬೌಂಡ್ರಿ ವಾಟರ್ ಕೋರ್ಸಸ್ ಆಯಿತು. ಮುಂದೆ ಪದ್ಮಾ ನದಿ ಎಂದು ಹರಿತವೆ, ಬಂಗಾಳ ಕೊಲ್ಲಿಯನ್ನು ಸೇರ್ತವೆ. ಮತ್ತೇನು ತಗದೆ ತೆಗೀತೋ ಬಾಂಗ್ಲಾದೇಶ ಅನಿಸ್ತಾ ಇದೆ. ಈ ಒಂದು ಕನ್ವೆನ್ಷನ್ ಆನ್ ದ ಪ್ರೊಟೆಕ್ಷನ್ ಆ್ಯಂಡ್ ಯೂಸ್ ಆಫ್ ಟ್ರಾನ್ಸ್ಬೌಂಡರಿ ವಾಟರ್ ಕೋರ್ಸಸ್ ಆ್ಯಂಡ್ ಇಂಟರ್ನ್ಯಾಷನಲ್ ಲೇಕ್ಸ್ ಅಫಿಷಿಯಲಿ ಕಾಲ್ಡ್ ಆ್ಯಂಡ್ ಇನ್ ಜನರಲಿ ಕಾಲ್ಡ್ UN ವಾಟರ್ ಕನ್ವೆನ್ಷನ್. ಈ UN ವಾಟರ್ ಕನ್ವೆನ್ಷನನ್ನು 1992ರಲ್ಲಿ ಹೆಲ್ಸಿಂಕಿಯಲ್ಲಿ ಅಡಾಪ್ಟ್ ಮಾಡಿಕೊಂಡಿದ್ರು. 1996ರಿಂದ ಜಾರಿಗೆ ಬಂದಿದೆ. ಭಾರತ ಇದುವರೆಗೂ ಇದರ ಸದಸ್ಯತ್ವವನ್ನು ಪಡೆದಿಲ್ಲ ಅಥವಾ ಈ ಒಂದು ಒಪ್ಪಂದಕ್ಕೆ ಸಹಿ ಹಾಕಿಲ್ಲ ಅಂದಂಗೆ. ಯಾಕಂದರೆ ದಕ್ಷಿಣ ಏಷ್ಯಾದಲ್ಲೇ ಮೊದಲೇ ಬಾಂಗ್ಲಾದೇಶ ಅಂದರೆ ನಾವು ದಕ್ಷಿಣ ಏಷ್ಯಾದಲ್ಲೇ ಬರ್ತೀವಿ, ನಾವು ಜಾಯ್ನ್ ಆಗಿಲ್ಲ ಅಂದಂಗೆ ಅರ್ಥ ಅಲ್ವಾ. ಇದು ಇನಿಷಿಯಲಿ ಯುರೋಪಿಯನ್ ರೀಸನ್ಗೆ ತಂದಿದ್ರು ಈ ಒಪ್ಪಂದವನ್ನು. ನಂತರ ಪ್ರಪಂಚದ ವಿವಿಧ ದೇಶಗಳಿಗೆ ಓಪನ್ ಮಾಡಲಾಯಿತು. ಇಟ್ ಈಸ್ ಎ ಲೀಗಲಿ ಬೈಂಡಿಂಗ್ ಟ್ರೀಟಿ ಪ್ರಮೋಟಿಂಗ್ ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಆಫ್ ಶೇರ್ಡ್ ವಾಟರ್ ರಿಸೋರ್ಸಸ್. ಅಂದರೆ ಈಗ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ನಮ್ಮ ನೀರು ಹೋದರೆ ಎಷ್ಟೆಲ್ಲ ಜಗಳ ಮಾಡ್ಕೊಳ್ತೀವಿ, ಮತ್ತು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋದಾಗ ಅಷ್ಟು ಈಜಿ ಅಲ್ಲ. ಅದಕ್ಕೋಸ್ಕರನೇ ಒಂದು ಪ್ರಪಂಚದ ಒಂದು ದೊಡ್ಡ ಬಾಡಿ ಬೇಕಾಗುತ್ತೆ. ಆ ಬಾಡಿಯೇ UN ವಾಟರ್ ಕನ್ವೆನ್ಷನ್ ಆಗುತ್ತೆ. ಬಟ್ ಅವ್ರು ಹೇಳಿದ್ದಕ್ಕಂತೆ ನಾವು ನಡಿಬೇಕಲ್ವಾ, ಏನಾಗುತ್ತೆ ನೋಡೋಣ. ಇಟ್ ಹೆಲ್ಪ್ಸ್ ಟು ಪ್ರಿವೆಂಟ್ ಕಾನ್ಫ್ಲಿಕ್ಟ್ಸ್, ಪ್ರಮೋಟ್ ಪೀಸ್ ಆ್ಯಂಡ್ ಸಪೋರ್ಟ್ ಆಫ್ ದ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್. ಸೊ ನೋಡೋಣ, ಒಟ್ಟಾರೆಯಾಗಿ ಭಾರತಕ್ಕಂತೂ ಒಂದಷ್ಟು ಪ್ರಾಬ್ಲಮ್ಸ್ ಆಗಬಹುದು. ನಾವು ನೀರು ಬಿಟ್ಟಿಲ್ಲ ಅಂತ UN ವಾಟರ್ ಕನ್ವೆನ್ಷನ್ಗೆ ಹೋಗ್ಬೋದು. ಅವಾಗ ಯುನೈಟೆಡ್ ನೇಷನ್ಸ್ ಅವರು ಭಾರತಕ್ಕೆ ಏನಾದರೂ ಡೈರೆಕ್ಷನ್ಸ್ ಕೊಡ್ಬೋದು. ಇನ್ನೇನೋ ಒಂದು ರೀತಿಯಲ್ಲಿ ಈಗ ಭಾರತ ನಾವು ಏನು ಕೇಳ್ತಾ ಇದ್ದೀವಿ, ಯುನೈಟೆಡ್ ನೇಷನ್ಸ್ನ ಸೆಕ್ಯೂರಿಟಿ ಕೌನ್ಸಿಲಲ್ಲಿ, ಭದ್ರತಾ ಮಂಡಳಿಯಲ್ಲಿ ನಮಗೆ ಸ್ಥಾನ ಕೊಡಿ ಅಂತ ಕೇಳ್ತಾ ಇದ್ದೀವಿ, ಅಥವಾ ಇನ್ನಷ್ಟು ಅದರ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡಿ ಅಂತ ಕೇಳ್ತಾ ಇದ್ದೀವಿ ಅಲ್ವಾ. ಪಾಕಿಸ್ತಾನದ ಭಯೋತ್ಪಾದಕತೆಯನ್ನು ನಾವು UN ಜನರಲ್ ಅಸೆಂಬ್ಲಿಯಲ್ಲಿ ಒತ್ತು ಕೊಟ್ಟು ಹೇಳ್ತಾ ಇದ್ದೀವಿ. ಅಂಥ ಸಂದರ್ಭದಲ್ಲಿ ಭಾರತಕ್ಕೆ UN ಅವರು ಒಂದಷ್ಟು ಪ್ರೆಜರ್ ಹಾಕ್ಬೋದು. ಇವೆಲ್ಲವೂ ಕೂಡ ಮುಂದೆ ಸುದ್ದಿಗೆ ಬರ್ತವೆ, ಸ್ವಲ್ಪ ನೆನ್ಪಿಟ್ಟಿರೋ. ಒಟ್ಟಾರೆಯಾಗಿ UN ವಾಟರ್ ಕನ್ವೆನ್ಷನ್ಗೆ ಜಾಯ್ನ್ ಆಗಿರ್ತಕ್ಕಂಥ ದಕ್ಷಿಣ ಏಷ್ಯಾದ ಮೊದಲ ದೇಶ ಯಾವುದು? ಭಾರತ, ಪಾಕಿಸ್ತಾನ, ಶ್ರೀಲಂಕಾ, ಬಾಂಗ್ಲಾದೇಶ್ ಅಂತ ಕೊಟ್ಟರೆ ಬಾಂಗ್ಲಾದೇಶ ಆಗುತ್ತೆ, ನೆನ್ಪಿಟ್ಟಿರಿ. ಮುಂದೆ ಇನ್ನಷ್ಟು ಮಾಹಿತಿ ಬಂದಾಗ ನೋಡೋಣ. ಬಾಂಗ್ಲಾದೇಶ ಢಾಕಾ ರಾಜಧಾನಿ ಆಗುತ್ತೆ, ಬೆಂಗಾಲಿ ಆಡಳಿತ ಭಾಷೆ. ಈಗ ಪ್ರಸ್ತುತ ಮೊಹಮ್ಮದ್ ಶಹಬುದ್ದೀನ್ ಅವರಲ್ಲಿನ ಪ್ರೆಸಿಡೆಂಟು, ಅಲ್ಲಿ ಪ್ರಧಾನಮಂತ್ರಿಗಳಿಲ್ಲ. ಈಗ ಪ್ರಸ್ತುತ ಚೀಫ್ ಅಡ್ವೈಸರ್ ಇದ್ದಾರೆ ಮೊಹಮ್ಮದ್ ಯೂನುಸ್ ಅವರು. ಓಕೆ, ಅಲ್ಲಿನ ಕರೆನ್ಸಿಯನ್ನು, ಬಾಂಗ್ಲಾದೇಶದ ಕರೆನ್ಸಿಯನ್ನು ಟಾಕಾ ಅಂತ ಕರಿತೀವಿ. ಸೊ ಬಾಂಗ್ಲಾದೇಶದ ಮ್ಯಾಪನ್ನು ನೋಡ್ಬೋದು, ಮತ್ತು ಇಲ್ಲಿ ನದಿಗಳನ್ನು ಕೂಡ ನೋಡ್ಬೋದು. ಸೊ ರಿವರ್ ಗಂಗಾ, ರಿವರ್ ಬ್ರಹ್ಮಪುತ್ರ, ಸೊ ಜಾನ್ಸ್ ಆ್ಯಂಡ್ ಮುಂದೆ ಪದ್ಮಾ ನದಿಯಾಗಿ ಹರಿತವೆ. ಸೊ ಬಂಗಾಳ ಕೊಲ್ಲಿಯನ್ನು ಸೇರ್ತವೆ. ಮ್ಯಾಪನ್ನು ಕೂಡ ಕಾಣಿ. ಸೊ ಮೊಹಮ್ಮದ್ ಶಹಬುದ್ದೀನ್ ದ 16th ಪ್ರೆಸಿಡೆಂಟ್ ಆಫ್ ಬಾಂಗ್ಲಾದೇಶ್, ಮೊಹಮ್ಮದ್ ಯೂನಿಸ್ ಅವರು ಈಗ ಪ್ರಸ್ತುತ ಚೀಫ್ ಅಡ್ವೈಸರ್ ಆಫ್ ದ ಬಾಂಗ್ಲಾದೇಶ್. ಕ್ವಶನ್ ನಂಬರ್ 9, COP30ಗಾಗಿ ಹವಾಮಾನ ನವೀಕರಣದ ಸ್ಥಿತಿಯನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ?
ವಿಚ್ ಆರ್ಗನೈಸೇಷನ್ ರಿಲೀಸ್ ದ ಸ್ಟೇಟ್ ಆಫ್ ದ ಕ್ಲೈಮೇಟ್ ಅಪ್ಡೇಟ್ ಫಾರ್ ದ COP30. COP30 ಮೇಲೆ ಒಂದು ಸಪ್ರೇಟ್ ವಿಡಿಯೋ ಬರುತ್ತೆ, ವೆಯ್ಟ್ ಮಾಡಿ. COP30 ಸೊ ಏನೇನು ವಿಶೇಷತೆ, ಏನೇನು ಒಪ್ಪಂದಗಳಾದವು, ಎಲ್ಲಿ ನಡೀತು, ಏನು ಕಾಪ್ ಅಂದರೆ ಏನು, ಇವನ್ ಟ್ರಿಪಲ್ ಸಿ ಅಂದರೆ ಏನು, ಯಾಕೆ ಬಂತು, ಅದೆಲ್ಲವನ್ನು ಈಗ ಆಲ್ರೆಡಿ COP28 ಡಿಸ್ಕಷನ್ ಮಾಡಿದ್ವಿ ಸಪ್ರೇಟ್ ವಿಡಿಯೋದಲ್ಲಿ, COP29 ಡಿಸ್ಕಷನ್ ಮಾಡಿದ್ವಿ ಸಪ್ರೇಟ್ ವಿಡಿಯೋದಲ್ಲಿ, ಈಗ COP30. ಸೊ ಮೇ ಬಿ ನಾಳೆ ಅಥವಾ ನಾಡಿದ್ದು ಡಿಸ್ಕಷನ್ ಮಾಡೋಣ, ಸಪ್ರೇಟ್ ವಿಡಿಯೋದಲ್ಲಿ ಬರುತ್ತೆ, ವೆಯ್ಟ್ ಮಾಡಿ ಅಂತ ಹೇಳ್ತಾ. ಸೊ ಒಟ್ಟಾರೆಯಾಗಿ ಈಗೇನು ಸ್ಟೇಟ್ ಆಫ್ ದ ಕ್ಲೈಮೇಟ್ ಅಪ್ಡೇಟ್ ಫಾರ್ ದ COP30 ಅಂತಕ್ಕಂತಹ ಒಂದು ರಿಪೋರ್ಟನ್ನು ರಿಲೀಸ್ ಮಾಡಿರ್ತಕ್ಕಂಥ ಸಂಸ್ಥೆ ವಿಶ್ವ ಹವಾಮಾನ ಸಂಸ್ಥೆ, ವರ್ಲ್ಡ್ ಮೆಟೆರೋಲಾಜಿಕಲ್ ಆರ್ಗನೈಸೇಷನ್, WMO, ಈ ರೀತಿಯ ವರದಿಯನ್ನು ಬಿಡುಗಡೆ ಮಾಡಿದೆ. ಸೊ WMO ರಿಲೀಸ್ಡ್ ಸ್ಟೇಟ್ ಆಫ್ ದ ಗ್ಲೋಬಲ್ ಕ್ಲೈಮೇಟ್ ಅಪ್ಡೇಟ್ 2025 ಅಹೆಡ್ ಆಫ್ ದ COP30. ಬ್ರಾಜಿಲ್ನ ಬೆಲೆಮೆಲ್ ಏನು ನಡೀತು, ಸೊ COP30ಯ ಹವಾಮಾನ ಸಮಿಟ್ನ ಇಂದಿನ ಸಂದರ್ಭದಲ್ಲಿ, ಅಂದರೆ ಅದಕ್ಕಿಂತ ಸ್ವಲ್ಪ ಮುಂಚೆ ಈ ಒಂದು ವರದಿಯನ್ನು ಬಿಡುಗಡೆ ಮಾಡಿತ್ತು. ಹಾಗಾದರೆ ಏನಿದೆ ಕೀ ಫೈಂಡಿಂಗ್ಸ್ ಅಂತ ನೋಡೋದಾದರೆ, ಗ್ಲೋಬಲ್ ಟೆಂಪ್ರೇಚರು ಜನವರಿಯಿಂದ ಆಗಸ್ಟ್ 2025 ಒಂದು ಮಾಹಿತಿ ಪ್ರಕಾರ ನಮ್ಮ ಪ್ರೀ ಇಂಡಸ್ಟ್ರಿಯಲ್ ಲೆವೆಲ್ಸ್ಗೆ ಹೆಚ್ಚಿಗೆ ಎಷ್ಟಿದೆ ಅಂದರೆ 1.42 ಡಿಗ್ರಿ ಸೆಂಟಿಗ್ರೇಡ್. ನಮ್ಮ ಪ್ಯಾರಿಸ್ ಅಗ್ರಿಮೆಂಟ್ 2015 ಪ್ರಕಾರ ಎಷ್ಟಿರಬೇಕು, 2% ಮೀರಬಾರ್ದು, 2 ಡಿಗ್ರಿ ಸೆಂಟಿಗ್ರೇಡ್ ಮೀರಬಾರ್ದು ಪ್ರೀ ಇಂಡಸ್ಟ್ರಿಯಲ್ ಲೆವೆಲ್ ಅಂತ ಅಂದ್ಕೊಂಡಿದ್ದೀವಿ. ಸೊ ಹಾಗೆ ನೋಡ್ಕೊಂಡ್ರೆ ಕರೆಕ್ಟಾಗಿದೆ, ಬಟ್ ಹತ್ತತ್ರ 2ಗೆ ಹೋಗ್ತಾ ಇದೆ. ಅದು 1.5 ಆ್ಯಕ್ಚುಲಿ ಇರೋದು, 1.5 ಆಲ್ಮೋಸ್ಟ್ ರೀಚ್ ಆಗಿದೆ, 2 ಡಿಗ್ರಿನೂ ಕೂಡ ಕ್ರಾಸ್ ಆಗೋ ಚಾನ್ಸಸ್ ಇದೆ. ಮತ್ತು 2025 ಇಸ್ ಎಕ್ಸ್ಪೆಕ್ಟೆಡ್ ಟು ರ್ಯಾಂಕ್ ಆಸ್ ಎ ಸೆಕೆಂಡ್ ಆರ್ ಥರ್ಡ್ ವಾರ್ಮೆಸ್ಟ್ ಇಯರ್ ಆನ್ ದ ರೆಕಾರ್ಡ್. ಇಡೀ ಇದುವರೆಗಿನ ಅತಿ ಹೆಚ್ಚು ವಾರ್ಮೆಸ್ಟ್ ಇಯರ್ ಅಂತಂದಾಗ 2024 ಆಗುತ್ತೆ. ಇಡೀ ಹಾಟೆಸ್ಟ್ ಇಯರ್ ಎವರ್ ರೆಕಾರ್ಡೆಡ್ ಅಂತ ಕರಿತೀವಿ 2024. ಸೊ ಮಾಹಿತಿ ಇರ್ತಕ್ಕಂತಹ ಮಾಹಿತಿಗಳ ಪ್ರಕಾರ ಅತ್ಯಂತ ಹೆಚ್ಚಿನ ಶಾಖ ಭರಿತ ವರ್ಷ ಅಂದರೆ ಅದು 2024, ಕಳೆದ ವರ್ಷ. ಈ ವರ್ಷ ಸೆಕೆಂಡ್ ಮೋಸ್ಟ್ ಆಗ್ಬೋದು, ಇಲ್ಲ ಥರ್ಡ್ ವಾರ್ಮೆಸ್ಟ್ ಇಯರ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ 2015ರಿಂದ 2025ವರೆಗಿನ ಈ ಒಂದು 11 ವರ್ಷಗಳೇನಿದೆ ಅದು ವಾರ್ಮೆಸ್ಟ್ ಡಿಕೇಡ್ ಸಿನ್ಸ್ ರೆಕಾರ್ಡ್ಸ್ ಬಿಗಿನ್. ದಾಖಲೆಗಳನ್ನು ಏನು ಬರೆದಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದಾಗಲಿಂದ ಇಟ್ಕೊಂಡಾಗ ಅತ್ಯಂತ ಬೆಚ್ಚಗಿನ ವಾರ್ಮೆಸ್ಟ್ ಡಿಕೇಡ್ ಅಂದರೆ ಅದು 2015ರಿಂದ 2025 ಅಂತಕ್ಕಂಥ ಮಾಹಿತಿಯನ್ನು ಕೂಡ ದ ಸ್ಟೇಟ್ ಆಫ್ ದ ಗ್ಲೋಬಲ್ ಕ್ಲೈಮೇಟ್ ಅಪ್ಡೇಟ್ 2025 ಎನ್ನುವ ಒಂದು ರಿಪೋರ್ಟಲ್ಲಿ WMO ವಿಶ್ವ ಹವಾಮಾನ ಸಂಸ್ಥೆ ವರದಿಯನ್ನು ಕೊಟ್ಟಿದೆ. ಇಷ್ಟು ಮಾಹಿತಿ. ಓಕೆ, ಇನ್ನಷ್ಟು ಡೀಟೇಲ್ಸ್ ಇದೆ ನೋಡಿ. ವಿಶ್ವ ಹವಾಮಾನ ಸಂಸ್ಥೆ ವರ್ಲ್ಡ್ ಮೆಟೆರೋಲಾಜಿಕಲ್ ಆರ್ಗನೈಸೇಷನ್ 1950 23 ಮಾರ್ಚ್ ಸ್ಥಾಪನೆ. ಪ್ರಧಾನ ಕಚೇರಿ ಸ್ವಿಟ್ಜರ್ಲೆಂಡ್ನ ಜಿನೆವಾದಲ್ಲಿದೆ. ಈಗ ಪ್ರಸ್ತುತ ಅಬ್ದುಲ್ಲಾ ಅಲ್ ಮ್ಯಾಂಡೋಸ್ ಅವರು ಪ್ರೆಸಿಡೆಂಟ್ ಆಗಿದ್ದಾರೆ. ಇವರು UAE ದೇಶದವರು. ಓಕೆ, ಇನ್ನು ಕ್ವಶನ್ ನಂಬರ್ 10, ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಕ್ರಿಸ್ಮಸ್ ದ್ವೀಪವು ಯಾವ ಸಾಗರದಲ್ಲಿದೆ? ದ ಕ್ರಿಸ್ಮಸ್ ಐಲ್ಯಾಂಡ್ ದಟ್ ವಾಸ್ ರೀಸೆಂಟ್ಲಿ ಸೀನ್ ಇನ್ ದ ನ್ಯೂಸ್ ಈಸ್ ಲೊಕೇಟೆಡ್ ಇನ್ ವಿಚ್ ಓಷನ್? ಅಟ್ಲಾಂಟಿಕ್ ಓಷನ್, ನಾರ್ತ್ ಅಟ್ಲಾಂಟಿಕ್, ಆರ್ ಸೌತ್ ಅಟ್ಲಾಂಟಿಕ್, ಆರ್ ಪೆಸಿಫಿಕ್ ಓಷನ್, ಆರ್ ಇಂಡಿಯನ್ ಓಷನ್. ಅಂದರೆ ಸರಿಯಾದ ಉತ್ತರ ಹಿಂದೂ ಮಹಾಸಾಗರದಲ್ಲಿ, ಇಂಡಿಯನ್ ಓಷನಲ್ಲಿ ಕ್ರಿಸ್ಮಸ್ ದ್ವೀಪ ಇದೆ. ಅದ್ಯಾಕೆ ಸುದ್ದಿಯಲ್ಲಿದೆ ಅಂತ, ಗೂಗಲ್ ಮೇ ಬಿ ಪ್ಲಾನಿಂಗ್ ಫಾರ್ ಎ AI ಡೇಟಾ ಸೆಂಟರ್ ಆನ್ ಟಿನಿ ಆಸ್ಟ್ರೇಲಿಯನ್ ಐಲ್ಯಾಂಡ್. ಕ್ರಿಸ್ಮಸ್ ಐಲ್ಯಾಂಡ್ ಅಂತ ಕರೀತಾರೆ. ಆಸ್ಟ್ರೇಲಿಯಾದ ನಾರ್ತ್ ವೆಸ್ಟರ್ನ್ ಭಾಗದಲ್ಲಿ, ವಾಯುವ್ಯ ಭಾಗದಲ್ಲಿ, ಮತ್ತು ಜಾವಾ, ಇಂಡೋನೇಷ್ಯಾದ ಜಾವಾ ಐಲ್ಯಾಂಡ್ನ ಕೆಳಗಡೆ ಬರುತ್ತೆ ನಮ್ಮ ಹಿಂದೂ ಮಹಾಸಾಗರದಲ್ಲಿ. ಅಲ್ಲಿ ಗೂಗಲ್ ಅವರು ಪ್ಲಾನ್ ಮಾಡ್ತಾ ಇದ್ದಾರೆ ಒಂದು ದೊಡ್ಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡೇಟಾ ಸೆಂಟರ್ಗೆ. ಹಾಗಾಗಿ ಸುದ್ದಿಯಲ್ಲಿದೆ ಕ್ರಿಸ್ಮಸ್ ಐಲ್ಯಾಂಡು ಎಲ್ಲಿದೆ ಏನು ಕತೆ ಅಂತ. ಹಿಂದೂ ಮಹಾಸಾಗರದಲ್ಲಿರುವ ಕ್ರಿಸ್ಮಸ್ ದ್ವೀಪದಲ್ಲಿ ದೊಡ್ಡ ಕೃತಕ ಬುದ್ಧಿಮತ್ತೆ ದತ್ತಾಂಶ ಕೇಂದ್ರವನ್ನು ಸ್ಥಾಪಿಸುವ ಯೋಜನೆಯನ್ನು ಗೂಗಲ್ ಘೋಷಣೆ ಮಾಡಿದೆ. ಆಸ್ಟ್ರೇಲಿಯಾದ ರಕ್ಷಣಾ ಇಲಾಖೆಯೊಂದಿಗೆ ಸಹಿ ಕೂಡ ಹಾಕಿದೆ. ಹಾಗಾದರೆ ಕ್ರಿಸ್ಮಸ್ ಐಲ್ಯಾಂಡು 360 ಕಿಲೋಮೀಟರ್ ದಕ್ಷಿಣಕ್ಕೆ ಯಾವ ದ್ವೀಪದಿಂದ? ಜಾವಾ ದ್ವೀಪದಿಂದ. ಮತ್ತು ಆಸ್ಟ್ರೇಲಿಯಾದ ಮೇನ್ಲ್ಯಾಂಡಿಂದ ವಾಯುವ್ಯ ಭಾಗದಲ್ಲಿ 1400 ಕಿಲೋಮೀಟರ್ ದೂರದಲ್ಲಿ ಬರುತ್ತೆ. ಓಕೆ, ಎಲ್ಲಿದೆ ಅಂತ ನೋಡೋದಾದರೆ ಇದು ಆಸ್ಟ್ರೇಲಿಯಾದ ಭೂಭಾಗ. ಇಲ್ಲಿಂದ ಆಸ್ಟ್ರೇಲಿಯಾದ ಇದು ಉತ್ತರ ಭಾಗ, ಇದು ಪಶ್ಚಿಮ ಭಾಗ, ಮಧ್ಯದಲ್ಲಿ ವಾಯುವ್ಯ ಅಂದರೆ ದ ವೆಸ್ಟ್ ಆ್ಯಂಡ್ ದ ನಾರ್ತ್ ವೆಸ್ಟ್. ಸೊ ವಾಯುವ್ಯ ಭಾಗದಲ್ಲಿ ಸುಮಾರು 1400 ಕಿಲೋಮೀಟರ್ ದೂರದಲ್ಲಿ, ಮತ್ತು ಜಾವಾ ದ್ವೀಪದ 350 ಕಿಲೋಮೀಟರ್ ದಕ್ಷಿಣ ಭಾಗದಲ್ಲಿ
ಕ್ರಿಸ್ಮಸ್ ಐಲ್ಯಾಂಡ್ ಕಂಡು ಬರುತ್ತೆ. ಇಲ್ಲಿ ಒಂದು ದೊಡ್ಡ ಡೇಟಾ ಸೆಂಟರನ್ನು ಮಾಡೋದಕ್ಕೆ ಇವತ್ತು ಗೂಗಲ್ ಮುಂದಾಗಿದೆ, ಹಾಗಾಗಿ ಸುದ್ದಿಯಲ್ಲಿದೆ. ಯುರೋಪಿಯನ್ಸ್ 1615ರಲ್ಲಿ ಈ ಒಂದು ಕ್ರಿಸ್ಮಸ್ ಐಲ್ಯಾಂಡನ್ನು ಫೈಂಡ್ ಮಾಡ್ತಾರೆ. ಇದು ಭಾಳ ಕೆಂಪು ರೆಡ್ ಕ್ರಾಬ್ಸ್ಗೆ ಭಾಳ ಫೇಮಸ್ ಆಗಿದೆ. ಓಕೆ, ಇನ್ನಷ್ಟು ಡೀಟೇಲ್ಸ್ ಇದೆ, ಸೊ ನೋಡ್ಬೋದು. ಈಗ ಸದ್ಯಕ್ಕಂತೂ ಸುದ್ದಿಗೆ ಬಂದಿದೆ ಏನು ಅಂತ ನೋಡಿ. ಮತ್ತು ಆಸ್ಟ್ರೇಲಿಯಾದ ಮಾಹಿತಿಯನ್ನು ಕೂಡ ನೋಡ್ಬೋದು. ಆಸ್ಟ್ರೇಲಿಯಾದ ಪ್ರಧಾನಿ ಆಂಥೋನಿ ಆಲ್ಬನೀಸ್ ಅವರು. ಓಕೆ, ಇಷ್ಟು ಕ್ಲಾಸ್ ನಂಬರ್ 989 ಮತ್ತು ಡಿಸೆಂಬರ್ 2025 ಮೊದಲ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳಾಗಿತ್ತು. ಸೊ ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.